ವಿಡಿಯೋಲಿ ನಾವು ಎಕ್ಸೆಲ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸೆಲ್ ಅನ್ನೋದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅದು ನಮಗೆ ಎಕ್ಸೆಲ್ ಇಂದ ನಮ್ಗೆ ಏನ್ ಮಾಡೋದು, ಒಂದು ಡಿಫಿಕಲ್ಟ್ ವರ್ಕ್ ನ ಏನ್ ಮಾಡ್ಬೋದು ಅಂತಂದ್ರೆ ಈಸಿಯಾಗಿ ನಾವು ಕೆಲಸ ಮಾಡ್ಕೋಬಹುದು. ಅಂದ್ರೆ ಸಿಂಪ್ಲಿಫೈ ಮಾಡ್ಕೋಬಹುದು. ಕೆಲಸ ಜಾಸ್ತಿ ರಿಸ್ಕ್ ಇರುವಂತ ಒಂದು ಕೆಲಸನ ಕಡಿಮೆ ಆಗೋ ತರ ಮಾಡ್ಕೋಬಹುದು. ನಿಮ್ಗೆ ಎಕ್ಸೆಲ್ ಓಪನ್ ಮಾಡಬೇಕು ಅಂದ್ರೆ ನಿಮ್ಗೆ ಈ ಸರ್ಚ್ ಬಾರ್ ಅಲ್ಲಿ ಹೋಗ್ಬಿಟ್ಟು EXEL ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಒಂದು ಆಪ್ ಅನ್ನೋದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿತ್ತು ಅಂತಂದ್ರೆ ಅದರಲ್ಲಿ ಸಿಸ್ಟಮ್ ಒಳಗಡೆ ನಿಮ್ಗೆ ಶೋ ಮಾಡುತ್ತೆ. ಆಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಕ್ಸೆಲ್ ಅನ್ನೋದು ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ನಮಗೆ ಬ್ಲಾಂಕ್ ವರ್ಕ್ ಶೀಟ್ ಬೇಕಾಗುತ್ತೆ. ಅದಕ್ಕೆ ನಾವು ಇದೆಲ್ಲ ತೋರಿಸಿದ್ರೆ ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ಇಲ್ಲಿ ಬ್ಲಾಂಕ್ ವರ್ಕ್ ಶೀಟ್ ಅಂತ ಇದೆ, ಅದನ್ನ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಒಂದು ಬ್ಲಾಂಕ್ ವರ್ಕ್ ಶೀಟ್ ಅನ್ನೋದು ಓಪನ್ ಆಗುತ್ತೆ. ನಿಮ್ಗೆ ಎಕ್ಸೆಲ್ ಓಪನ್ ಆದ್ರೆ ನೋಡಿ, ನಿಮ್ಗೆ ಎಕ್ಸೆಲ್ ಓಪನ್ ಆದ್ಮೇಲೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ನಿಮ್ಗೆ ಏನಿದು, ಇದೊಂದು ವರ್ಕ್ ಶೀಟ್ ಅಂತ ಕರಿತೀವಿ. ಇದಂದ್ರೆ ದೊಡ್ಡ ಸ್ಪ್ರೆಡ್ ಶೀಟ್ ಪ್ಯಾಕೇಜ್ ಅಂತ ಕರಿತೀವಿ. ಎಕ್ಸೆಲ್ ಅನ್ನೋದೇ ಒಂದು ದೊಡ್ಡ ಸ್ಪ್ರೆಡ್ ಶೀಟ್ ಪ್ಯಾಕೇಜ್, ದೊಡ್ಡದಾಗಿರುತ್ತೆ. ಹಳೆ ನೋಡಿ ನಿಮ್ಗೆ ಈ ತರ ನೀವು ಸೈಡ್ಗೆ ಇದು ಮಾಡಿದ್ರೆ ಎಷ್ಟು ದೊಡ್ಡದಾಗಿದೆ ನೋಡಿ. ಹಳಿ ಶೀಟ್ ಅನ್ನೋದು ದೊಡ್ಡದಾಗಿರುತ್ತೆ. ಇದಕ್ಕೆ ನಾವು ಈ ಕಾಲಮ್ಸ್ ಅಂತ ಕರಿತೀವಿ. ಇದಕ್ಕೆ ನಾವು ಏನ್ ಮಾಡ್ತೀವಿ, ರೋಸ್ ಅಂತ ಕರಿತೀವಿ. ಇದು ಕಾಲಮ್ಸ್ ಮತ್ತೆ ಇದು ರೋಸ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ನಿಮ್ಗೆ ಒಂದೊಂದು ಪ್ರತಿಯೊಂದು ಒಂದು ಬಾಕ್ಸ್ಗೆ ಒಂದು ಸೆಲ್ಸ್ ಅಂತ ಕರಿತೀವಿ. ಇಲ್ಲಿ ಕಾಣಿಸೋ ಒಂದು ಪ್ರತಿಯೊಂದು ಬಾಕ್ಸ್ಗೆ ಸೆಲ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಸೆಲ್ಗೆ ನಮ್ಗೆ ಏನಿರುತ್ತಪ್ಪ ಅಂದ್ರೆ ಒಂದು ಸೆಲ್ ಅಡ್ರೆಸ್ ಇರುತ್ತೆ ನೋಡಿ. ಇದ್ರ ಅಡ್ರೆಸ್ ಯಾವ್ದಪ್ಪ ಅಂದ್ರೆ O8 ಅಂತ. O8 ಇದರ ಅಡ್ರೆಸ್ ಯಾವ್ದಪ್ಪ ಅಂದ್ರೆ L7 ಅಂತ. ಅರ್ಥ ಆಗ್ತಿದೆ. ಎಕ್ಸಾಂಪಲ್ ಈಗ ನಾನು ಏನ್ ಮಾಡ್ತೀನಿ, M7 ಅಲ್ಲಿ ಒಂದು ವ್ಯಾಲ್ಯೂ ಎಂಟರ್ ಮಾಡ್ತೀನಿ 10 ಅಂತ. ಇನ್ನೊಂದು ಯಾವ್ದೋ ಒಂದು ಸೆಲ್ ಅಲ್ಲಿ 20 ಎಂಟರ್ ಮಾಡ್ತೀನಿ. ಅರ್ಥ ಆಗ್ತಿದೆಯಾ. ಮತ್ತೆ ಈಗ ಇವೆರಡು ನಾನು ಆಡ್ ಮಾಡ್ಬೇಕು ಅಂದ್ರೆ ನಾವು ಈಕ್ವಲ್ಸ್ ಟು ಅಂತ ಹಾಕಿ 10 ಪ್ಲಸ್ 20 ಮೀನ್ಸ್ M7 ಪ್ಲಸ್ N10 ಹಾಕಿದ್ರೆ ನಿಮ್ಗೆ ಏನಾಗುತ್ತೆ, ಹಾಕ್ಬಿಟ್ಟು ಎಂಟರ್ ಹೊಡೆದ ತಕ್ಷಣ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ ಅದರದ್ದು ಅಡಿಷನ್ ಆಗಿ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ನಾನು ಅವಾಗ್ಲೇನೆ ಹೇಳ್ದೆ ನಿಮ್ಗೆ, ಎಕ್ಸೆಲ್ ಅನ್ನೋದು ದೊಡ್ಡ ಶೀಟ್, ಸ್ಪ್ರೆಡ್ ಶೀಟ್ ಅಂತ. ನೋಡಿ ನಾವು ಈ ತರ ಹೋಗ್ತಾ ನಮಗೆ ನಂಬರ್ ಆಫ್ ಕಾಲಮ್ಸ್ ಏನಾಗ್ತಿರುತ್ತೆ, ಜಾಸ್ತಿ ತೋರಿಸ್ತಿರುತ್ತೆ. ನೀವು ಅದೇ ಲಾಸ್ಟ್ ನಮಗೆ ಕಾಲಮ್ ಬರ್ಬೇಕಂದ್ರೆ ಕಂಟ್ರೋಲ್ ರೈಟ್ ಆರಕ್ಕೆ ಒತ್ತಿದ್ರೆ ಏನಾಗುತ್ತೆ, ನಿಮ್ಗೆ ಕಂಟ್ರೋಲ್ ಶಿಫ್ಟ್ ರೈಟ್ ಆರಕ್ಕೆ ಒತ್ತಿದ್ರೆ ಏನಾಗುತ್ತೆ, ನಿಮ್ಗೆ ಲಾಸ್ಟ್ ಒಂದು ಕಾಲಮ್ ಬಂದು ನಿಲ್ಸುತ್ತೆ. ಕಂಟ್ರೋಲ್ ಲೆಫ್ಟ್ ಆರಕ್ಕೆ ಒತ್ತಿದ್ರೆ ಫಸ್ಟ್ ಗೆ ನಿಮ್ಗೆ ಬಂದು ನಿಲ್ಸುತ್ತೆ. ಅದೇ ನಮ್ಗೆ ರೋಸ್ ಎಷ್ಟಿದಾವೆ ಇಲ್ಲಿ ನೋಡಿ, ಹೋಗ್ತಾ ಇದೆ. ಈಗ ರೋಸ್ ನಮ್ಗೆ 40 ಹಿಂಗ್ ಹೋಗ್ತಾನೆ ಇರುತ್ತೆ. ಅದೇ ನಮ್ಗೆ ಲಾಸ್ಟ್ ಬಂದು ನಿಂತ್ಕೋಬೇಕಾದ್ರೆ ಕಂಟ್ರೋಲ್ ಶಿಫ್ಟ್ ಡೌನ್ ಆರಕ್ಕೆ ಓದಿದ್ರೆ ನಿಮ್ಗೆ ನೋಡಿ ಇಷ್ಟು ನಮ್ಗೆ ರೋಸ್ ಇರುತ್ತೆ. ಕಂಟ್ರೋಲ್ ಶಿಫ್ಟ್ ಅಪ್ ಓದಿದ್ರೆ ನಿಮ್ಗೆ ಏನಾಗುತ್ತೆ, ಸ್ಟಾರ್ಟಿಂಗ್ ಹೋಗಿ ನಿಲ್ಸುತ್ತೆ. ನಿಮ್ಗೆ ಅಂದ್ರೆ ಗೊತ್ತಾಯ್ತಲ್ಲ, ನಮಗೆ ಕಾಲಮ್ಸ್ ಅನ್ನೋದು ಎಷ್ಟಿರುತ್ತೆ, ರೋಸ್ ಅನ್ನೋದು ಎಷ್ಟಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಎಕ್ಸೆಲ್ ಅಲ್ಲಿ ನಾವು ಮೈನ್ ಕೆಲಸ ಮಾಡಬೇಕು ಅಂದ್ರೆ ಮೈನ್ ಏನ್ ಗೊತ್ತಿರ್ಬೇಕಪ್ಪ ನಮಗೆ ಅಂತಂದ್ರೆ, ಮೈನ್ ಫಾರ್ಮುಲಾಸ್ ಯಾವ ರೀತಿ ಅಪ್ಲೈ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಿರಬೇಕು. ನಿಮ್ಗೆ ಅದು ಗೊತ್ತಿಲ್ಲದೆ ಏನ್ ಮಾಡೋಕ್ಕಾಗಲ್ಲ ಅಂದ್ರೆ ಎಕ್ಸೆಲ್ ನ ಯೂಸ್ ಮಾಡೋಕ್ಕಾಗಲ್ಲ. ಫಾರ್ಮುಲಾಸ್ ಗೊತ್ತಿದ್ರೇನೆ ನಮ್ಗೆ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಅದನ್ನ ಅಪ್ಲೈ ಮಾಡೋದು ಗೊತ್ತಿದ್ರೆ ನಿಮ್ಗೆ ಎಕ್ಸೆಲ್ ಅನ್ನೋದು ನಮ್ಗೆ ಮಾಡೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ಬೇಸಿಕ್ಸ್ ಇಲ್ಲಿ ಒಂದು 40 ಎಂಟ್ರಿ ಮಾಡ್ತೀನಿ, ಒಂದು 10 ಎಂಟ್ರಿ ಮಾಡ್ತೀನಿ, 10 ಎಂಟ್ರಿ ಮಾಡ್ತೀನಿ, 30 ಎಂಟ್ರಿ ಮಾಡ್ತೀನಿ. ಇಲ್ಲಿ ನಾನೇನ್ ಮಾಡ್ತೀನಿ, ಈಗ 20, ಇಲ್ಲೊಂದು 10, ಇಲ್ಲೊಂದು 50, ಇಲ್ಲೊಂದು 10. ಈಗ ನಾನೇನ್ ಮಾಡ್ತೀನಿ, ಎರಡು ನನಗೆ ಅಡಿಷನ್ ಆಗಿ ಬರಬೇಕು. ನನಗೆ ಇಲ್ಲೊಂದು ಫಾರ್ಮುಲಾ ಇರುತ್ತೆ. ನನಗೆ ಅಡಿಷನ್ ಮಾಡ್ಬೇಕಾದ್ರೆ ಈಕ್ವಲ್ಸ್ ಟು ಸಮ್ ಅಂತ ಒಂದು ಫಾರ್ಮುಲಾ ಯೂಸ್ ಮಾಡಿದೆ. ಎಲ್ಲೇ ನಾವು ಅಡಿಷನ್ ಮಾಡಬೇಕು ವ್ಯಾಲ್ಯೂಸ್ ಅಂದಾಗ ಈಕ್ವಲ್ಸ್ ಟು ಹಾಕಿ ಸಮ್ ಹಾಕಿ ನಾನು ಇವೆರಡನ್ನು ಸೆಲೆಕ್ಟ್ ಮಾಡಿ ನಿಮ್ಗೆ ಎಂಟರ್ ಕೊಟ್ರೆ ಏನಾಗುತ್ತೆ, ಆಟೋಮೆಟಿಕ್ ಎಷ್ಟು ನೀವು ಸೆಲೆಕ್ಟ್ ಮಾಡಿರ್ತೀರೋ ಅಷ್ಟರದ್ದು ಬಂದ್ಬಿಡುತ್ತೆ ನೋಡಿ. ಈಕ್ವಲ್ಸ್ ಟು ಸಮ್ ಅಂತ ಹಾಕಿ ಬ್ರಾಕೆಟ್ ಓಪನ್ ಮಾಡಿ ನಮ್ಗೆ ಎಲ್ಲಿ ಸಮ್ ಆಗಬೇಕು, M9 ಇಂದ ಹಿಡಿದು M9 ವರೆಗೂ ಸಮ್ ಆಗ್ಬೇಕು. ನೀವು ಎರಡನ್ನು ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಎಂಟರ್ ಕೊಟ್ರೆ ಏನಾಯ್ತು, ಸಮ್ ಆಯ್ತು. ಸಪೋಸ್ ನೀವು ಒಂದನ್ನ ನೀವು ಕಂಡುಹಿಡಿದಿದ್ದೀರಾ, ಇಲ್ಲಿ ಒಂದು ಡಾಟ್ ಕಾಣಿಸ್ತಿದೆ, ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ನೀವು ಒಂದ್ ಮಾಡಿದ್ರೆ ಸಾಕು, ಮಿಕ್ಕಿದ ಏನ್ ಮಾಡುತ್ತೆ ಅದೇ ಮಾಡ್ಕೊಡಿ. ನೋಡಿ ಇಲ್ಲಿ ಬಂದಾಗ ಆಟೋಮೆಟಿಕ್ ಏನಾಗಿದೆ, L10 ಪ್ಲಸ್ ಏನಾಗಿದೆ M10 ಆಗಿದೆ. ನೋಡಿ ಒಂದು ಹತ್ರ ಫಾರ್ಮುಲಾ ಹಾಕಿ ನಾನು ಜಸ್ಟ್ ನೋಡಿ, ಈಗ ಒಂದ್ ಹತ್ರ ಫಾರ್ಮುಲಾ ಹಾಕಿನಿ, ಈಕ್ವಲ್ ಟು ಸಮ್ ಹಾಕಿದೀನಿ, ಬ್ರಾಕೆಟ್ ಓಪನ್, ಎರಡನ್ನು ಸೆಲೆಕ್ಟ್ ಮಾಡ್ತೀನಿ. ಈಗ ಎಂಟರ್ ಕೊಟ್ರೆ ಏನಾಗುತ್ತೆ, ಆಟೋಮೆಟಿಕ್ ಇಲ್ಲಿ ಸಮ್ ಆಯ್ತು. ಒಂದ್ಸರಿ ನಾನು ಫಾರ್ಮುಲಾ ಹಾಕಿ ಮತ್ತೆ ಅದನ್ನ ಡ್ರ್ಯಾಗ್ ಮಾಡೋದು ಏನಾಗುತ್ತೆ, ಆಟೋಮೆಟಿಕ್ ನಾನು ನೋಡಿ ಇಲ್ಲಿ ಬಂದಾಗ 40 ಪ್ಲಸ್ 10 ಆಯ್ತು, ಇಲ್ಲಿ ಬಂದಾಗ 10 ಪ್ಲಸ್ 20 ಆಯ್ತು. ನಾವು ಒಂದ್ಸರಿ ಫಾರ್ಮುಲಾ ಹಾಕಿ ಅದು ತೋರಿಸ್ಬಿಟ್ಟು ನಾವು ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಮಿಕ್ಕಿದ ಕೆಲಸ ಎಲ್ಲ ಅದೇ ಮಾಡ್ಕೊಳ್ಳುತ್ತೆ. ಅದೇ ರೀತಿ ನೋಡ್ಕೊಳ್ಳಿ. ಈಗ 2 ಪ್ಲಸ್ 2 ಎಷ್ಟು, 4. ಈಗ ನಾನು ಎರಡು ಎಂಟ್ರಿ ಮಾಡಿದ್ದೀನಿ, ಎರಡನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಏನ್ ಮಾಡುತ್ತೆ, ನೆಕ್ಸ್ಟ್ ಕೆಲಸ ಅದೇ ಮಾಡ್ತಾರೆ ನೋಡಿ. 2 ಪ್ಲಸ್ 2 ಎಷ್ಟು, 4, 4 ಪ್ಲಸ್ 2 6. ಅದೇ ಮಾಡ್ಕೊಂಡು ಹೋಗುತ್ತೆ. ಅದೇ ರೀತಿ ನಿಮ್ಗೆ ಡಿಫಾಲ್ಟ್ ಆಗಿ ಏನ್ ಬರುತ್ತೆ, ಈಗ ಜಾನ್ ಅಂತ ಹಾಕ್ಬಿಟ್ಟು ನಾವು ಜಾನ್ ಅಂತ ಟೈಪ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ, ನಮಗೆ ಮಂತ್ಸ್ ಬರುತ್ತೆ. ಅದೇ ರೀತಿ ಸಂಡೇ ಅಂತ ನೀವು ಟೈಪ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ,
ಆಟೋಮೆಟಿಕ್ ಆಗಿ ನಿಮಗೆ ಇದು ಬರುತ್ತೆ. ಎಕ್ಸಾಂಪಲ್ ನಮಗೆ ಸೀರಿಯಲ್ ನಂಬರ್ ಬೇಕು, 1 to ನನಗೆ ಒಂದು 10 ವರೆಗೂ ಬೇಕು. ನಾವು ಈ ತರ ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಕ್ಸೆಲ್ ಅಲ್ಲಿ ನಮಗೆ ಎಕ್ಸೆಲ್ ಒಂದು ಮೋಸ್ಟ್ ಪವರ್ಫುಲ್ ಸಾಫ್ಟ್ವೇರ್ ಅಂತ ಕರಿತೀವಿ. ಇದರಲ್ಲಿ ನಮಗೆ ಕೆಲಸನ ಈಸಿಯಾಗಿ ಮಾಡ್ಕೊಳ್ಬೋದು, ನಮಗೆ ಪರ್ಫೆಕ್ಟ್ ಆಗಿ ಮಾಡ್ಕೊಬೋದು, ಅಕ್ಯುರೇಟ್ ಆಗಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಎಕ್ಸೆಲ್ ಅಲ್ಲಿ ಜಾಸ್ತಿ ಯೂಸ್ ಆಗುತ್ತೆ, ಪ್ರತಿಯೊಂದು ಕಂಪ್ನಿಯಲ್ಲಿ ಯೂಸ್ ಆಗುತ್ತೆ. ಬರೀ ಎಕ್ಸೆಲ್ ಕಲ್ಕೊಂಡು ಎಷ್ಟು ಲ್ಯಾಕ್ಸ್ 2 lakhs ಸ್ಯಾಲ್ರಿ ತೆಗಿಯೋರು ಇದ್ದಾರೆ. ಅಂದ್ರೆ ಅಷ್ಟು ಅಡ್ವಾಂಟೇಜ್ ನಮಗೆ ಎಕ್ಸೆಲ್ ಅಲ್ಲಿ ಇರುತ್ತೆ. ಈಗ ಸೀರಿಯಲ್ ನಂಬರ್ ಬೇಕು ಅಂತ ಹೇಳಿದೆ ನಾನು. ಸೀರಿಯಲ್ ನಂಬರ್ ಬೇಕು ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ನಾನು 1 ಅಂತ ಟೈಪ್ ಮಾಡಿದ್ದೀನಿ. ಈಗ ನಾನು ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಹಿಡ್ಕೊಂಡು ಈ ತರ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಸೀರಿಯಲ್ ನಂಬರ್ ಆಟೋಮೆಟಿಕ್ ಆಗಿ ನಂಗೆ ಏನಾಗುತ್ತೆ ರೈಸ್ ಆಗುತ್ತೆ. ಇಲ್ಲಿ 1 ಅಂತ ಟೈಪ್ ಮಾಡ್ತೀರಾ, ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಕಂಟ್ರೋಲ್ ಹಿಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ ನಿಮಗೆ ಸೀರಿಯಲ್ ನಂಬರ್ ಬರುತ್ತೆ. ಫಸ್ಟ್ ನಿಮಗೆ ಮೌಸ್ ಬಿಡ್ಬೇಕು, ಆಮೇಲೆ ಕಂಟ್ರೋಲ್ ಬಿಡಬೇಕಾಗುತ್ತೆ. ನೀವು ಫಸ್ಟ್ ನೀವು ಡ್ರ್ಯಾಗ್ ಮಾಡ್ತೀರಾ ಅನ್ಕೊಳ್ಳಿ. ಫಸ್ಟ್ ನಾನು ಏನ್ ಮಾಡ್ತೀನಿ, ಕಂಟ್ರೋಲ್ ಬಿಡ್ತೀನಿ, ಆಮೇಲೆ ಮೌಸ್ ಬಿಡ್ತೀನಿ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಎಲ್ಲ ಕಡೆ 111 ಅಂತ ಏನಾಗುತ್ತೆ ಬಂದ್ಬಿಡುತ್ತೆ. ನೋಡಿ ಈಗ ಇದನ್ನ ಡಿಲೀಟ್ ಮಾಡ್ತೀನಿ, ಮತ್ತೆ ನಾನು ಅವಶ್ಯಕತೆ ಇಲ್ಲ ಅಂತ ಇದನ್ನ ಸೆಲೆಕ್ಟ್ ಮಾಡಿ ನಾನು ಕೀಬೋರ್ಡ್ ಅಲ್ಲಿ ಡಿಲೀಟ್ ಅಂತ ಒಂದು ಬಟನ್ ಇರುತ್ತೆ, ಅದು ಟೈಪ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಆಟೋಮೆಟಿಕ್ ಇರೋ ಕಂಟೆಂಟ್ ಎಲ್ಲ ಏನಾಗುತ್ತೆ ನನಗೆ ಡಿಲೀಟ್ ಆಗುತ್ತೆ. ಈಗ ನಾವು ಬೇಸಿಕ್ಸ್ ಅಂದ್ರೆ ಎಕ್ಸೆಲ್ ಅಲ್ಲಿ ಯಾವ ರೀತಿ ನಾವು ಸ್ಟಾರ್ಟಿಂಗ್ ಹೆಂಗ್ ಯೂಸ್ ಮಾಡೋದು ಏನು ಎಕ್ಸೆಲ್ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ ಇಲ್ಲಿ ಎಂಟರ್ ಹೊಡೆದ್ರೆ ನಿಮ್ಗೆ ಕರೆದ್ರೆ ಏನಾಗುತ್ತೆ ಯಾವತ್ತು ಕೆಳಗಡೆ ಹೋಗುತ್ತೆ, ಅದೇ ಟ್ಯಾಬ್ ಹೊಡೆದ್ರೆ ಏನಾಗುತ್ತೆ ನಿಮ್ಗೆ ಮುಂದೆ ಹೋಗುತ್ತೆ. ಓಕೆ, ಇವಾಗ ಒಂದು ಎಕ್ಸೆಲ್ ಒಂದು ಡೇಟಾನ ಏನ್ ಮಾಡೋಣ ಅಂತಂದ್ರೆ, ಒಂದು ಡೇಟಾನ ಯಾವ ರೀತಿ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಈಗ ಎಕ್ಸಾಂಪಲ್ ಫಸ್ಟ್ ನಾನು ಒಂದು ಡೇಟಾ ತಗೊಳ್ತಾ ಇದ್ದೀನಿ, ಏನು ಸೀರಿಯಲ್ ನಂಬರ್ ಅಂತ ಒಂದು ತಗೊಳ್ತೀನಿ. ನೆಕ್ಸ್ಟ್ ನೇಮ್ ಅನ್ನೋ ತಗೊತೀನಿ. ನೆಕ್ಸ್ಟ್ ಸಬ್ಜೆಕ್ಟ್ಸ್ ಕನ್ನಡ, ಶಾರ್ಟ್ ಫಾರ್ಮ್ ಅಲ್ಲಿ ತಗೊತೀನಿ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಸೋಷಿಯಲ್, ಟೋಟಲ್. ನೆಕ್ಸ್ಟ್ ಮಿನ್ ಅನ್ನೋದೊಂದು ತಗೊಂತೀನಿ, ಮ್ಯಾಕ್ಸ್ ಅನ್ನೋದು ತಗೊಂತೀನಿ, ಆಮೇಲೆ ಪರ್ಸೆಂಟೇಜ್, ನೆಕ್ಸ್ಟ್ ರಿಸಲ್ಟ್. ಇಷ್ಟು ನಾನು ಒಂದು ಡೇಟಾನ ತಗೊಳ್ತಾ ಇದ್ದೀನಿ. ಈಗ ಡೇಟಾ ಟೈಪ್ ಮಾಡಿದ್ದೀನಿ. ಇಲ್ಲಿ ನನಗೆ ಕಾಲಮ್ಸ್ ಇಲ್ಲಿ ನಾನು ಸೈಜ್ ಕೂಡ ಏನ್ ಮಾಡಬಹುದು ಅಂದ್ರೆ, ಇಲ್ಲಿ ನನಗೆ ಈ ಲೈನ್ ಅಂತ ಆಪ್ಷನ್ ಹತ್ರ ಹೋಗಿ ನಾನು ಏನ್ ಮಾಡ್ಬೋದು, ಈ ತರ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ ನಿಮ್ ಕಾಲಮ್ ಸೈಜ್ ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಅಥವಾ ನನಗೆ ಇಲ್ಲಿ ಎಷ್ಟಿದೆ ಅಷ್ಟೇ ಸಾಕು ಅಂದ್ರೆ ಇದ್ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಅಷ್ಟಕ್ಕೆ ಮಾತ್ರ ಕೂತ್ಕೊಳ್ಳುತ್ತೆ. ಇಲ್ಲಾಂದ್ರೆ ನೀವು ಬೇಕಾದ್ರೆ ಮ್ಯಾನ್ಯಲ್ ಆಗಿ ಏನ್ ಮಾಡ್ಬೋದು ಡ್ರ್ಯಾಗ್ ಮಾಡೋದು. ನನಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ, ಈಗ ಶೀಟ್ ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಝೂಮ್ ಹಾಕೊಳ್ತಾ ಇದ್ದೀನಿ ನೋಡಿ. ಈಗ ಸೀರಿಯಲ್ ನಂಬರ್, ನನಗೆ ಸೀರಿಯಲ್ ನಂಬರ್ ಎಷ್ಟು ಬೇಕು, 1 to 5 ಬೇಕು. ನಾನು ಫಸ್ಟ್ 1 ಅಂತ ಟೈಪ್ ಮಾಡ್ತೀನಿ, ಆವಾಗಲೇ ಹೇಳ್ದಂಗೆ ಏನ್ ಮಾಡಬೇಕು, ಕಂಟ್ರೋಲ್ ಹಿಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ನಿಮಗೆ 1 to 5 ವರೆಗೂ ಬರುತ್ತೆ. ಅಥವಾ ಈಗೂ ಮಾಡ್ಬೋದು, ನಿಮಗೆ ಸಪೋಸ್ 1 and 2 ಟೈಪ್ ಮಾಡಿ ಎರಡು ಸೆಲೆಕ್ಟ್ ಮಾಡಿಕೊಂಡು ನೀವು ಆಗ ಕಂಟ್ರೋಲ್ ಅವಶ್ಯಕತೆ ಇರೋದಿಲ್ಲ, ನಿಮ್ಗೆ ಆಟೋಮೆಟಿಕ್ ಏನಾಗುತ್ತೆ ಬರುತ್ತೆ. ನೇಮ್ ಅಂತ ಹಾಕೊಂಡು ನೇಮ್ ಒಂದು 5 ನೇಮ್ಸ್ ಟೈಪ್ ಮಾಡ್ಕೊತಾ ಇದ್ದೀನಿ. ನೇಮು, ಪಂಕಜ್, ನೇಮ್ ಒಂದು 5 ನೇಮ್ಸ್ ಅಲ್ಲಿ ತಗೊಂತಾ ಇದ್ದೀನಿ. ಏನಪ್ಪಾ ಇದಂದ್ರೆ ಎಕ್ಸಾಂಪಲ್ ಈಗ ಪಾಸ್ ಆಗಿರ್ತಾರಲ್ವಾ 10th ಅಲ್ಲಿ ಅವ್ರದ್ದು ರಿಸಲ್ಟ್ ಅನ್ಕೋಣ. ನಾನು ಹೆಡ್ಡಿಂಗ್ ಹಾಕೊಂತೀನಿ, ನಾನು ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಸೇಲ್ಸ್ನ ಇಲ್ಲಿ ಮರ್ಜ್ ಅಂತ ಇರುತ್ತೆ. ಇಲ್ಲಿ ಮರ್ಜ್ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅಷ್ಟು ಸೇಲ್ಸ್ ಮರ್ಜ್ ಆಗುತ್ತೆ. ಏನದು ರಿಸಲ್ಟ್ ಫಾರ್ಮ್, ಏನು ರಿಸಲ್ಟ್ ಶೀಟ್ ಅಂತ ಹಾಕೊಂತೀನಿ. ನೇಮು, ನಿಮ್ಗೆ ಇದಕ್ಕೆ ಏನಾದ್ರು ಇದಕ್ಕೆ ಕಲರ್ ಕೊಡಬೇಕು ಅಂದ್ಕೊಳ್ಳಿ ರಿಸಲ್ಟ್ ಶೀಟ್ಗೆ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀವಿ ನಾವು ಇಲ್ಲಿ ಕಲರ್ ಇರುತ್ತೆ, ಫಾಂಟ್ ಕಲರ್ಗೆ ಹೋಗಿ ನಿಮ್ಗೆ ಯಾವ್ದಾರ ಒಂದು ಕಲರ್ ಬೇಕಾದ್ರೆ ನೀವು ಚೂಸ್ ಮಾಡಿದ್ರೆ ಏನಾಗುತ್ತೆ ಆಟೋಮೆಟಿಕ್ ಅದಕ್ಕೆ ಕಲರ್ ಬರುತ್ತೆ. ಫುಲ್ಲು ಬಾಕ್ಸ್ಗೆ ಬೇಕು ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೋದು, ಬಾಕ್ಸಿಗೆ ಸಹ ನೀವು ಕಲರ್ನ ಕೊಟ್ಕೋಬಹುದು. ಇಲ್ಲಿ ಫಸ್ಟ್ ಈಗ ಕನ್ನಡದಲ್ಲಿ ಎಷ್ಟು ತಗೊಂಡಿದ್ದಾನೆ, ಎಕ್ಸಾಂಪಲ್ 45 ತಗೊಂಡಿದ್ದಾನೆ, ಇನ್ನೊಬ್ರು 85. ಈ ರೀತಿ ನಾನು ಏನ್ ಮಾಡ್ತೀನಿ, ಒಂದು ಡೇಟಾನ ರೆಡಿ ಮಾಡ್ಕೊಂಡೆ. ಯಾಕೆ ಅಂತಂದ್ರೆ ನಮ್ಗೆ ಫಾರ್ಮುಲಾಸ್ ವರ್ಕ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಡೇಟಾ ಇರಬೇಕು. ವಿತೌಟ್ ಡೇಟಾ ಏನ್ ಮಾಡೋಕ್ಕಾಗಲ್ಲ, ನಾವು ಫಾರ್ಮುಲಾಸ್ನ ವರ್ಕ್ ಮಾಡೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಡೇಟಾನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಇಲ್ಲಿ ಏನಪ್ಪಾ ನಾನು ಕೊಡ್ತಿದ್ದೀನಿ ಅಂತಂದ್ರೆ, ನೇಮ್ ಇಂತ ಏನು ನೇವಿನ್ ಅನ್ನೋನು ಕನ್ನಡದಲ್ಲಿ 45 ತಗೊಂಡಿದ್ದಾನೆ, ಇಂಗ್ಲಿಷಲ್ಲಿ 45 ತಗೊಂಡಿದ್ದಾನೆ, 35. ಈ ರೀತಿ ನಾನು ನಿಮ್ಗೆ ಡೇಟಾ ಎಂಟ್ರಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ಏನನ್ನ ಕಲಿಬೇಕಂದ್ರೆ ನಾವು ನಿಧಾನಕ್ಕೆ ಕಲ್ತಾನೆ ಅದು ನೀಟಾಗಿ ಅರ್ಥ ಆಗೋದು ನಿಮ್ಗೆ. ಅದಕ್ಕೋಸ್ಕರ ಡೀಟೇಲ್ ಆಗಿ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅರ್ಜೆಂಟ್ ಅಲ್ಲಿ ಏನು ಕಲಿಯಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಅದು ಮೈಂಡ್ಗೆ ಹೋಗೋದಿಲ್ಲ. ನಿಧಾನಕ್ಕೆ ಕಲ್ತ್ರೆ ನೀಟಾಗಿ ಅರ್ಥನೂ ಆಗುತ್ತೆ, ಮತ್ತೆ ಮರೆಯೋದಿಲ್ಲ ನಾವು. ಓಕೆ, ನಾನು ಈಗ ಏನ್ ಮಾಡಿದ್ದೀನಿ, ಡೇಟಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ನೋಡಿ. ನವೀನ್ ಅನ್ನೋರು ಕನ್ನಡದಲ್ಲಿ ಎಷ್ಟು ತಗೊಂಡಿದ್ದಾನೆ, ಇಂಗ್ಲಿಷಲ್ಲಿ ಎಷ್ಟು ತಗೊಂಡಿದ್ದಾನೆ,
ಹಿಂದಿಯಲ್ಲಿ ಎಷ್ಟು ತಗೊಂಡಿದ್ದಾನೆ, ಮ್ಯಾಥ್ಸ್ ಅಲ್ಲಿ ಎಷ್ಟು ತಗೊಂಡಿದ್ದಾನೆ, ಸೈನ್ಸ್ ಅಲ್ಲಿ ಎಷ್ಟು ತಗೊಂಡಿದ್ದಾನೆ, ಸೋಷಿಯಲ್ ಎಷ್ಟು ತಗೊಂಡಿದ್ದಾನೆ, ಸೈನ್ಸ್ ಅಲ್ಲಿ ಎಷ್ಟು ತಗೊಂಡಿದ್ದಾನೆ, ಅಷ್ಟು ನಾನು ಏನ್ ಮಾಡಿದ್ದೀನಿ ಇಲ್ಲಿ ಡೇಟಾ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಅರ್ಥ ಆಗ್ತಿದ್ಯಾ? ಈಗ ನನ್ಗೆ ಏನಾಗಬೇಕು, ಇಲ್ಲಿ ಟೋಟಲ್ ಅನ್ನೋ ಒಂದು ನಾನು ಕಾಲಮ್ ಇನ್ಸರ್ಟ್ ಮಾಡಿದ್ದೀನಿ. ಇಲ್ಲಿ ಏನಾಗ್ಬೇಕು ನಮ್ಗೀಗ, ಇಷ್ಟು ನವೀನ್ ಅನ್ನೋದು ಎಷ್ಟು ತಗೊಂಡಿದ್ದೀನಿ ಟೋಟಲ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಸೇರಿ ನಮ್ಗೆ ಎಷ್ಟು ತಗೊಂಡಿದ್ದೇನೆ ಅನ್ನೋದನ್ನ ಇಲ್ಲಿ ಟೋಟಲ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲಿ ನಾವು ಕ್ಯಾಲ್ಕುಲೇಟರ್ ಹೆಂಗ್ ಮಾಡ್ತೀವಿ, ಎಕ್ಸಾಂಪಲ್ ಈಜು ಕೋಸ್ಟ್ ಹಾಕ್ತೀನಿ, C3 ಪ್ಲಸ್ D3 ಪ್ಲಸ್ E3 ಪ್ಲಸ್ F3 ಪ್ಲಸ್ G3 ಹಾಕಿ ಪ್ಲಸ್ ಎಂಟರ್ ಹೊಡೆದ್ರೆ ಇಲ್ಲಿ ನಮ್ಗೆ ಆನ್ಸರ್ ಬರುತ್ತೆ. ಬಟ್ ನಮ್ಗೆ ಏನಾಗುತ್ತೆ, ಇದು ಟೈಮ್ ಏನಾಗ್ತಿದೆ ಜಾಸ್ತಿ ಕಿಲ್ ಮಾಡ್ತಾ ಇದೆ. ಜೊತೆಗೆ ನಮ್ಗೆ ಎಕ್ಸೆಲ್ ಇರೋದು ಅದಕ್ಕಲ್ಲ, ನಮ್ಗೆ ವರ್ಕ್ ಸಿಂಪ್ಲಿಫೈ ಆಗ್ಬೇಕು ಮತ್ತೆ ವರ್ಕ್ ಫಾಸ್ಟ್ ಆಗ್ಬೇಕು. ಅರ್ಥ ಆಗ್ತಿದ್ಯಾ? ಅದಕ್ಕೋಸ್ಕರ ನಾವು ಎಕ್ಸೆಲ್ ಈ ರೀತಿ ನಾವು ಕ್ಯಾಲ್ಕುಲೇಟರ್ ಅಲ್ಲೇ ಮಾಡ್ಕೊಂಡು ಎಂಟ್ರಿ ಮಾಡ್ಬೋದು. ಈ ತರ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಟೈಮ್ ಅನ್ನೋದು ಜಾಸ್ತಿ ವೇಸ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನಮ್ಮ ಎಕ್ಸೆಲ್ ಅಲ್ಲಿ ಏನ್ ಮಾಡಿರ್ತಾರೆ, ಫಾರ್ಮುಲಾಸ್ ಇರುತ್ತೆ, ಒಂದೊಂದು ಫಾರ್ಮುಲಾ ಒಂದೊಂದು ಕೆಲಸ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಎಕ್ಸಾಂಪಲ್ ನಾನು ಈಗ ಟೋಟಲ್ ಮಾಡಬೇಕು ಅಂತಂದ್ರೆ ಸಮ್ ಅಂತ ಹಾಕ್ತೇನೆ, ಈಸ್ ಈಕ್ವಲ್ಸ್ ಟು ಸಮ್ ಅಂತ ಹಾಕಿ ಬ್ರಾಕೆಟ್ ಓಪನ್ ಮಾಡಿದ್ರೆ ಇಲ್ಲಿ ಕೇಳ್ತಾ ಇದೆ ನಂಬರ್ 1 ನಂಬರ್ 2 ಯಾವ್ದು ಕೌಂಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ನಮ್ಗೆ ಎಲ್ಲಿಂದ ಎಲ್ಲಿ ಕೌಂಟ್ ಮಾಡ್ಬೇಕು, ಈಗ ನವೀನ್ ಅನ್ನೋದಕ್ಕೆ ನಂಗೆ ಇಷ್ಟು ಕೌಂಟ್ ಮಾಡಿದ್ರೆ ಸಾಕು, ನಂಗೆ ಇವೆಲ್ಲ ಕೌಂಟ್ ಬೇಕಾಗಿಲ್ಲ. ಜಸ್ಟ್ ಇಲ್ಲಿಂದ ಇಲ್ಲಿವರೆಗೆ, ಎಲ್ಲಿಗೆ ಅಂತ C3 ಇಂದ H3 ವರೆಗೆ ಮಾತ್ರ ನಂಗೆ ಕೌಂಟ್ ಆದ್ರೆ ಸಾಕು. ನಂಗೆ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ರೆ ಏನಾಗುತ್ತೆ ನೋಡಿ, ನಮ್ಗೆ ಬರುತ್ತೆ. ನೋಡಿ ಇನ್ನೊಂದು ಚೆಕ್ ಮಾಡ್ಕೋಣ. ಈಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್, ಎಲ್ಲಿಂದ ಎಲ್ಲಿವರೆಗೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಸಮ್ ಆಗುತ್ತೆ. ನೀವು ಎರಡು ಕಂಡಿಡಿದು ಒಂದು ಕಂಡಿಡ್ಬಿಟ್ಟು ನೀವು ಡ್ರಾಗ್ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ ನೋಡಿ, ಇಲ್ಲಿ ಅದೇ ಮಾಡ್ಕೊಳತ್ತೆ. ಎಕ್ಸೆಲ್ ಅನ್ನೋದು ಅದಕ್ಕೆ ನಮ್ಗೆ ನೋಡಿ, ಈಗ 1 lakhs ಇದಾರೆ, 1 lakhs ಕರ್ನಾಟಕ ರಿಸಲ್ಟ್ ಬಂದಿರುತ್ತೆ. ಹುಡುಗರದ್ದು ಎಲ್ಲಾದ್ರು ನಾವೇನ್ ಮಾಡ್ಬೇಕು, ನಮ್ಮ ಹತ್ರ ಡೇಟಾ ಇದೆ, ಟೋಟಲ್ ಮಾಡ್ಬೇಕಾದ್ರೆ ಎಲ್ಲಾರ್ದು ನಾವು ಒಂದು ಫಾರ್ಮುಲಾ ಹಾಕಿ ಮಿಕ್ಕಿದ ಅಷ್ಟು ಜನ ಏನ್ ಮಾಡ್ಬೋದು, ಟೋಟಲ್ ಮಾಡ್ಬೋದು. ಈ 1 ನಿಮಿಷದಲ್ಲಿ ಏನಾಗ್ಬಿಡುತ್ತೆ, ನಮ್ಗೆ ಎಲ್ಲಾ ಕೆಲಸನ ಆಗ್ಬಿಡುತ್ತೆ. ನೋಡಿ ಇಲ್ಲಿ ಸಮ್ ಇದೆ, C4 ಇಂದ H4 ಆಗಿದೆ, ಇಲ್ಲಿ ಬಂದಾಗ C6 ಇಂದ H6 ಆಗಿದೆ, ಇಲ್ಲಿಂದ ಏನಾಗಿದೆ, C7 ಇಂದ ಹಿಡಿದು H7 ಆಗಿದೆ. ಅರ್ಥ ಆಯ್ತಲ್ಲ? ನೋಡಿ ಇಲ್ಲಿ ನಮ್ಗೆ ಒಂದು ತೋರಿಸಿ, ನಾನು C3 ಇಂದ H3 ಮಾಡಿದೆ, ಬಟ್ ಇಲ್ಲಿ ಬಂದಾಗ ಏನಾಗಿದೆ, ಅದೇ ಆಟೋಮೆಟಿಕ್ ಆಗಿ C7 ಇಂದ H7 ವರೆಗೂ ಆಟೋಮೆಟಿಕ್ ಏನಾಗ್ತಿದೆ, ಅದು ಸಮ್ ಮಾಡ್ಕೊಳ್ತಾ ಇದೆ. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಅಲ್ಲೇ ಮಾಡ್ಬೇಕು ಅಂತಿಲ್ಲ, ನೀವು ಸಮ್ ಅಂತ ಹಾಕಿ ಬ್ರಾಕೆಟ್ ಓಪನ್ ಮಾಡಿ ನೀವು ಎಷ್ಟು ಡೇಟಾನ ಸೆಲೆಕ್ಟ್ ಮಾಡ್ತೀರೋ ಅಷ್ಟು ಡೇಟಾ ನಮ್ಗೆ ಏನಾಗುತ್ತೆ, ಸಮ್ ಯೂಸ್ ಮಾಡೋದ್ರಿಂದ ಹ್ಯಾಡ್ ಆಗಿ ಬರುತ್ತೆ. ಅರ್ಥ ಆಗ್ತಿದ್ಯಾ? ನೋಡಿ ಈಕ್ವಲ್ಸ್ ಟು ಸಮ್ ಬ್ರಾಕೆಟ್ ಓಪನ್ ಮಾಡ್ತೀನಿ, ನಾನು ಜಸ್ಟ್ 2 ನಂಬರ್ ಸೆಲೆಕ್ಟ್ ಮಾಡಿದ್ರೆ 2 ನಂಬರ್ ಮಾತ್ರ ಬರುತ್ತೆ. ನಮ್ಗೆ ಎಕ್ಸೆಲ್ ಅನ್ನೋದು ಇಂಥ ಜಾಗದಲ್ಲಿ ಇದೇ ಮಾಡಬೇಕು ಅಂತಿಲ್ಲ, ಎಲ್ಲಿ ಬೇಕಾದ್ರೂ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ನಾವು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ವರ್ಕ್ನ ಮಾಡ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಓಕೆ, ನೆಕ್ಸ್ಟ್ ನಾ ಏನ್ ಮಾಡ್ತಿದ್ದೀನಿ, ಟೋಟಲ್ ಗೊತ್ತಾಯ್ತು ನಿಮ್ಗೆ. ಟೋಟಲ್ ಆಗ್ಬೇಕಂದ್ರೆ ನಮ್ಗೆ ಸಮ್ ಅನ್ನೋದು ಫಂಕ್ಷನ್ ಯೂಸ್ ಮಾಡ್ಕೊಂಡು ಸಮ್ ಮಾಡ್ಕೊಂತೀವಿ, ಅಂದ್ರೆ ಟೋಟಲ್ ಮಾಡ್ಕೊಂತೀವಿ. ಮಿನ್ ಫಂಕ್ಷನ್ ಏನಕ್ಕೆ ಯೂಸ್ ಆಗುತ್ತೆ, ಈಸ್ ಈಕ್ವಲ್ಸ್ ಟು ಮಿನ್ ಅಂತ ಹಾಕಿ ನಾನು ಏನ್ ಮಾಡ್ತೀನಿ, ಇಷ್ಟು ಡೇಟಾನ ಸೆಲೆಕ್ಟ್ ಮಾಡ್ತೀನಿ. ಯಾವ್ದನ್ನ C3 ಇಂದ S3 ವರೆಗೂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ಮಿನ್ ಫಂಕ್ಷನ್ ಏನ್ ಕೆಲಸ ಮಾಡುತ್ತಪ್ಪ ಅಂತಂದ್ರೆ, ಲೋಯೆಸ್ಟ್ ನಂಬರ್ ಅಂದ್ರೆ ಕಡಿಮೆ ಇರೋಂಥ ನಂಬರ್, ಇಷ್ಟು ನಂಬರ್ಸ್ ಅಲ್ಲಿ ಎಕ್ಸಾಂಪಲ್ C3 ಇಂದ ಹಿಡಿದು H3 ಒಳಗಡೆ ಯಾವ್ದು ಕಡಿಮೆ ನಂಬರ್, ನಾನು ಅದನ್ನ ಏನ್ ಮಾಡುತ್ತೆ, ನನಗೆ ಮಿನ್ ಅನ್ನೋ ಫಂಕ್ಷನ್ ತೋರಿಸುತ್ತೆ. ನನಗೆ ನೋಡಿ ಮಿನ್ ಅಂತ ಹಾಕ್ರಿ, ನನ್ ಲೋಯೆಸ್ಟ್ ನಂಬರ್ ಏನಿದೆ, ಇದು ಕಡಿಮೆ ಅಂದ್ರೆ 10 ಅಂತ ಇದೆ, ಅದನ್ನ ಏನ್ ಮಾಡ್ತಾ ಇದೆ, ಶೋ ಮಾಡ್ತಾ. ಇಲ್ಲಿ ಬರೋಣ, ಮಿನ್ ಬ್ರಾಕೆಟ್ ಓಪನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂತೀನಿ, ಎಲ್ಲಿಂದ ಎಲ್ಲಿ ತನಕ ನನಗೆ ಮಿನ್ ಅಂದ್ರೆ ಕಡಿಮೆ ನಂಬರ್ ಕಂಡಿಡಿಬೇಕು, ಫೈಂಡ್ ಮಾಡಬೇಕು, ಅಷ್ಟೊಂದು ಕಂಟೆಂಟ್ ಮಾಡಿದ್ರೆ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಇದಾಗತ್ತೆ, ಅದು ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ ನಿಮಗೆ. ಮಿನ್ ಅಂತ ಹಾಕಿ ನಾನು ಟೈಪ್ ಮಾಡ್ಬಿಟ್ಟು ಬ್ರಾಕೆಟ್ ಓಪನ್ ಮಾಡ್ಬಿಟ್ಟು, ಸಪೋಸ್ ನನಗೆ ಇಷ್ಟರಲ್ಲಿ ಕಡಿಮೆ ನಂಬರ್ ಯಾವ್ದು ಬೇಕು, ನನಗೆ ಇಷ್ಟು ಡೇಟಾ ಸೆಲೆಕ್ಟ್ ಮಾಡಿಕೊಟ್ರೆ ನಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿದೆ 15 ಅನ್ನೋದು ಕಡಿಮೆ ನಂಬರ್ ಅಂತ ತೋರಿಸುತ್ತೆ. ನಮ್ಗೆ ಅಷ್ಟು ಅಲ್ಲಿದ್ ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ಎಲ್ಲಿದು ಮಿನ್, ನನಗೆ ಬೇಕಾಗಿರೋದು ಯಾರ್ದು, ಕಿರಣ್ ಅನ್ನೋದು ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಕಿರಣ್ ಮಾತ್ರ ನಾನು ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ನೋಡಿ ಒಂದ್ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಒಂದು ಫಾರ್ಮುಲಾ ಅಪ್ಲೈ ಮಾಡಿ ನೀವು ಅದನ್ನ ಡ್ರಾಗ್ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ ನೋಡಿ, ನಿಮ್ಗೆ ಆನ್ಸರ್ ತೋರುತ್ತೆ. ಇಲ್ಲಿ ಬಂದಾಗ ಕಡಿಮೆ ನಂಬರ್ ಅಂದ್ರೆ 10, ಇಲ್ಲಿ ಬಂದಾಗ ಮೊದಲು ಕಡಿಮೆ ನಂಬರ್ ಅಂದ್ರೆ ಎಷ್ಟಿದೆ, 30 ಇದೆ, ಇಲ್ಲಿದೆ 30 ಇದೆ. ಇಲ್ಲಿ ಬಂದಾಗ ಕಡಿಮೆ ನಂಬರ್ ಅಂದ್ರೆ 45 ಇದೆ, ಇಲ್ಲಿ ಬಂದಾಗ ಕಡಿಮೆ ನಂಬರ್ ಅಂದ್ರೆ ನೋಡಿ ಇಲ್ಲಿ 30 ಇದೆ, 50. ಆಟೋಮೆಟಿಕ್ ಅಕ್ಯುರೇಟ್ ಆಗಿ ನಿಮ್ಗೆ ಮಿಸ್ಟೇಕ್ಸ್ ಆಗದೆ ಏನ್ ಮಾಡುತ್ತೆ, ಮಿನ್ ಫಂಕ್ಷನ್ ಯೂಸ್ ಮಾಡೋದ್ರಿಂದ ಲೋಯೆಸ್ಟ್ ನಂಬರ್ನ ನಿಮ್ಗೆ ಏನ್ ಮಾಡುತ್ತೆ, ಕಂಡಿಡಿದು ನಿಮ್ಗೆ ತೋರಿಸುತ್ತೆ. ಮಿನ್ ಫಂಕ್ಷನ್ ಕೆಲಸನೇ ಅದನ್ನೇ. ಮಿನ್ ಅರ್ಥ ಆಯ್ತಲ್ವಾ, ಮಿನ್ ಕೆಲಸ ಏನಂತ ಗೊತ್ತಾಯ್ತು. ಈಗ ಮ್ಯಾಕ್ಸ್ ಮಿನ್ಗೆ ಅಪೋಸಿಟ್ ಕೆಲಸ ಮಾಡುತ್ತೆ, ಯಾವ್ದಪ್ಪ ಅಂದ್ರೆ ಮ್ಯಾಕ್ಸ್ ಓಪನ್ ಮಾಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿದ್ರೆ ಇದು ಲಾರ್ಜೆಸ್ಟ್ ಅಮೌಂಟ್ ದೊಡ್ಡ ನಂಬರ್ ತೋರಿಸುತ್ತೆ. ಯಾವ್ದು ದೊಡ್ಡದಿರುತ್ತೆ ಇಷ್ಟರಲ್ಲಿ, ಯಾವ ನಾವು ಸೆಲೆಕ್ಟ್ ಮಾಡಿರೋ ಒಂದು ಕಂಟೆಂಟ್ ಅಲ್ಲಿ ಅಂದ್ರೆ C3 ಇಂದ H3 ಒಳಗಡೆ ಯಾವುದು ಹೈಯೆಸ್ಟ್ ಇದೆ, ಯಾವ್ದು ದೊಡ್ಡದಾಗಿದೆ ನಂಬರ್ ಅನ್ನೋದು ತೋರಿಸುತ್ತೆ. ಮ್ಯಾಕ್ಸ್ ಕೆಲಸ ಅದನ್ನೇ. ಇದು ಮ್ಯಾಕ್ಸ್ ಹಾಕಿ ನಾವು ಎಷ್ಟು ನಂಬರ್ ಸೆಲ್ಸ್ ನ ಸೆಲೆಕ್ಟ್ ಮಾಡ್ಕೊಂತೀವೋ ಅಷ್ಟು ಸೆಲ್ ಒಳಗಡೆ ಯಾವುದು ನಮ್ಗೆ ಹೈಯೆಸ್ಟ್ ನಂಬರ್ ಅನ್ನೋದನ್ನ ಶೋ ಮಾಡಿ. ನೀವು ಕೋಟ್ಯಾಂತರ ನಂಬರ್ ಕೊಟ್ಬಿಡೋದಕ್ಕೆ ಅಷ್ಟನ್ನು ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಏನು ಆ ನಂಬರ್ ಅಲ್ಲಿ ಯಾವ್ದು ನಿಮ್ಗೆ ಚಿಕ್ಕ ನಂಬರ್ ತೋರಿಸಿ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನ್ ಮಾಡುತ್ತೆ, ಆಟೋಮೆಟಿಕ್ ದೊಡ್ಡ ನಂಬರ್ನ ನಿಮ್ಗೆ ಶೋ ಮಾಡುತ್ತೆ. ಒಂದ್ ಕಂಡು ಹಿಡಿದ್ಬಿಟ್ಟು ನೀವು ಟ್ರ್ಯಾಕ್ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ, ನಿಮ್ಗೆ
ಮ್ಯಾಕ್ಸ್ ನಂಬರ್ ಯಾವುದು ಅನ್ನೋ ತೋರಿಸ್ತದೆ ನೋಡಿ. ಇಲ್ಲಿ ಬಂದಾಗ ದೊಡ್ಡ ನಂಬರ್ ಯಾವುದು 80, ಇಲ್ಲಿ ಬಂದಾಗ ಚಂದ್ರದು ಯಾವ ದೊಡ್ಡ ನಂಬರು ಇಲ್ಲಿ ನೋಡಿ 90. ಆಟೋಮೆಟಿಕ್ ಏನಾಗುತ್ತೆ ಮ್ಯಾಕ್ಸ್ ಯೂಸ್ ಮಾಡೋದ್ರಿಂದ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಆ ಫಾರ್ಮುಲಾ ಏನ್ ಹಾಕಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಆ ಫಾರ್ಮುಲಾ ಯೂಸ್ ಮಾಡೋದ್ರಿಂದ ನಿಮಗೆ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಸೆಲ್ ಮೇಲೆ ಈ ಫಾರ್ಮುಲಾ ಏನ್ ಹಾಕಿದ್ರೆ ಗೊತ್ತಾಗುತ್ತೆ, ಇಲ್ಲೂ ಗೊತ್ತಾಗುತ್ತೆ ಅಥವಾ ಇಲ್ಲಿ ಫಾರ್ಮುಲಾ ಬಾರ್ ಅಂತ ಇರುತ್ತೆ ನೋಡಿ. ಈ ಫಾರ್ಮುಲಾ ಬಾರ್ ಅಲ್ಲಿ ನಿಮಗೆ ಇಲ್ಲಿ ವ್ಯಾಲ್ಯೂ ಕಾಣುತ್ತೆ 90 ಅಂತ, ನೀನ್ ಹಾಕಿರೋ ಫಾರ್ಮುಲಾ ಏನಾಗುತ್ತೆ ಇಲ್ಲಿ ತೋರಿಸುತ್ತೆ. ಸಪೋಸ್ ನೀವೇನಾದ್ರೂ ಇಲ್ಲಿ ಚೇಂಜ್ ಮಾಡಿದ್ರಿ, ಈ 35 ಇರೋದನ್ನ ಇಲ್ಲಿ 10 ಇದೆ, ನಾನು ಏನ್ ಮಾಡ್ತೀನಿ 30 ಮಾಡ್ತೀನಿ, ಆಟೋಮೆಟಿಕ್ ಏನಾಯ್ತು ಇಲ್ಲಿ ನೋಡಿ ಅಪ್ಡೇಟ್ ಆಗುತ್ತೆ ನಿಮಗೆ. ಅದೊಂದು ನಿಮ್ಗೆ ಇಲ್ಲಿ ಚೇಂಜ್ ಮಾಡಿದ ತಕ್ಷಣ ಅದು ಕೂಡ ಏನಾಗ್ತಿರುತ್ತೆ ಇಲ್ಲಿ ನಿಮ್ಗೆ ಅಪ್ಡೇಟ್ ಆಗ್ತಿದೆ. ಮತ್ತೆ ಇನ್ನೊಂದ್ಸರಿ ಫಾರ್ಮುಲಾ ಹಾಕ್ಬೇಕು, ಇನ್ನೊಂದ್ಸರ ಆ ತರ ಏನು ಇರೋದಿಲ್ಲ. ಈಗ ನಮ್ಗೆ 3 ಫಂಕ್ಷನ್ ಗೊತ್ತಾಯ್ತು, ಒಂದು ಸಮ್, ಇನ್ನೊಂದು ಮಿನ್ ಫಂಕ್ಷನ್ ಯಾವ ರೀತಿ ಯೂಸ್ ಮಾಡೋದು, ಇನ್ನೊಂದು ಮ್ಯಾಕ್ಸ್. ಪರ್ಸೆಂಟೇಜ್ ಯಾವ ರೀತಿ ಕಂಡು ಹಿಡಿಯೋದು, ಪರ್ಸೆಂಟೇಜ್ಗೆ ಫಾರ್ಮುಲಾ ಅವರೇಜ್ ಅಂತ ಯೂಸ್ ಮಾಡ್ಬೋದು, ಬಟ್ ಈ ಕೇಸಲ್ಲಿ ಅವರೇಜ್ ಅಂತ ಮಾಡೋಕ್ಕಾಗಲ್ಲ. ಯಾಕೆ ಅಂತ ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಈಗ ಸದ್ಯಕ್ಕೆ ಪರ್ಸೆಂಟೇಜ್ ಯಾವ ರೀತಿ ಕಂಡು ಹಿಡಿತೀವಪ್ಪ ಅಂದ್ರೆ, ನಾವು ಮಾರ್ಕ್ಸ್ ತಗೊಂಡಿರೋ ಮಾರ್ಕ್ಸ್ ಅಂದ್ರೆ ಮಾರ್ಕ್ಸ್ ಒಪ್ಟೈನ್ಡ್, ಎಷ್ಟು ಮಾರ್ಕ್ಸ್ ಒಪ್ಟೈನ್ಡ್ ನಾವು ತಗೊಂಡಿರೋದು 278 ಮೀನ್ಸ್ ಅದು ಸೆಲ್ ತಗೊಳ್ತಾ ಇದೆ, I3 ಅನ್ನೋ ತಗೊಳ್ತಾ ಇದೆ. ಎಷ್ಟಕ್ಕೆ ನಾವು ತಗೊಂಡಿದೀವಿ 620. ನಮಗೆ 10th ಅಲ್ಲಿ ಕರ್ನಾಟಕದಲ್ಲಿ 625 ಇರುತ್ತೆ, ಇಂಟು 100 ಮಾಡಿದ್ರೆ ನಮ್ಮ ಪರ್ಸೆಂಟೇಜ್ ಬರುತ್ತೆ. ನಾನು ತಗೊಂಡ್ರ ಮಾರ್ಕ್ಸ್ ಒಪ್ಟೈನ್ಡ್ ಎಷ್ಟು I4 ಅಲ್ಲಿದೆ ವ್ಯಾಲ್ಯೂ, ಅದನ್ನ ತಗೊಳ್ಳೋದು ನಾವು I4 ತಗೊಂಡ್ರೆ ಅದಲ್ಲಿರೋ ವ್ಯಾಲ್ಯೂನ ಅದು ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಎಷ್ಟಕ್ಕೆ 625ಗೆ ಇಂಟು 100 ಮಾಡಿದ್ರೆ ನಮ್ಗೆ ಏನಾಗುತ್ತೆ ಆಟೋಮೆಟಿಕ್ ಪರ್ಸೆಂಟೇಜ್ ಬರುತ್ತೆ ನೋಡಿ. ಇಲ್ಲಿ ಡ್ರಾಗ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಗೆ ಏನಾಗುತ್ತೆ ಬರುತ್ತೆ. ಇನ್ನೊಂದು ಇಲ್ಲಿ ಏನಪ್ಪ ಮಿಸ್ಟೇಕ್ ಮಾಡಬಾರ್ದು, ಏನ್ ಮಾಡಬಾರ್ದು ಅಂದ್ರೆ ಈಸ್ ಹಾಕ್ಬಿಟ್ಟು ನೀವು ಟೈಪ್ ಮಾಡ್ಲೇಬಾರ್ದು. ಈಗ 379 ಡಿವೈಡ್ ಬೈ 625 ಇಂಟು 100 ಮಾಡಿದ್ರಿ ಅನ್ಕೊಳ್ಳಿ, ಇದನ್ನ ಡ್ರಾಗ್ ಮಾಡ್ತೀನಿ ನನಗೆ ಏನ್ ಮಿಸ್ಟೇಕ್ ಆಗುತ್ತೆ, ಎಲ್ಲಾನು ಸೇಮ್ ಬರುತ್ತೆ. ಯಾಕೆ ಅಂದ್ರೆ ಈ ವ್ಯಾಲ್ಯೂ ನೋಡಿ, ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗಬೇಕು. I3 ಆಯ್ತು ಇಲ್ಲಿ ಈ ಜಾಗದಲ್ಲಿ ಬಂದಾಗ, ಇಲ್ಲಿ ಬಂದಾಗ I4 ಆಯ್ತು. ನೀವು ಅದೇ ವ್ಯಾಲ್ಯೂನ ನೀವು ತಗೊಳ್ದೆ ನೋಡಿ, ಈ ವ್ಯಾಲ್ಯೂನ ನೀವು ಮ್ಯಾನ್ಯಲ್ ಆಗಿ ಎಂಟರ್ ಮಾಡಿದ್ರೆ ಆಗಲ್ಲ. ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕು, ಅದನ್ನ ಸೆಲ್ ಅಡ್ರೆಸ್ ನ ತಗೋಬೇಕು. ಅವಾಗ ಏನಾಗುತ್ತೆ ನೀವು ಡ್ರಾಗ್ ಮಾಡಿದಾಗ ಅದು ನೆಕ್ಸ್ಟ್ ಡಿಸೈಡ್ ಮಾಡ್ಕೊಳ್ಳುತ್ತೆ, ನಾನು ಯಾವ ಸೆಲ್ ನ ತಗೊಳ್ಬೇಕು, I6 ತಗೋಬೇಕು ಇಲ್ಲಿ ಬಂದಾಗ ಅಂತ ತಗೊಳುತ್ತೆ. ನೀವು ಅದೇ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅದು ಆಟೋಮೆಟಿಕ್ ಅದೇನಾಗುತ್ತೆ ಅಲ್ಲಿರೋ ವ್ಯಾಲ್ಯೂ ಮೇಲೆ ಎಲ್ಲಾ ಸೆಲ್ಲಲ್ಲೂ ಅದೇ ಆನ್ಸರ್ನ ಏನ್ ಮಾಡ್ತಾ ಇರುತ್ತೆ ಕೊಡ್ತಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ಗೊತ್ತಾಯ್ತಲ್ಲ ಪರ್ಸೆಂಟೇಜ್ ನಮಗೆ ಯಾವ ರೀತಿ ಕಂಡು ಹಿಡ್ಕೊಳ್ಳೋದು ಅಂತ. ಓಕೆ, ರಿಸಲ್ಟ್ ಯಾವ ರೀತಿ ಕಂಡು ಹಿಡ್ಕೊಳ್ಳೋದು. ರಿಸಲ್ಟ್ ಈಗ ನವೀನ್ ಅನ್ನೋನು ಪಾಸ್ ಆಗಿದಾನ ಫೇಲ್ ಆಗಿದಾನ ಅನ್ನೋದು ನಮ್ಗೆ ಇಲ್ಲಿ ಬರ್ಬೇಕು. ಅರ್ಥ ಆಗ್ತಿದ್ಯಾ? ಮೇನ್ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಸ್ವಲ್ಪ ಸಿಂಪಲ್ ಫಾರ್ಮುಲಾಸ್ ಆಯ್ತು ನಿಮ್ಗೆ, ಅರ್ಥ ಆಗ್ತಿದ್ಯಾ? ಬಟ್ ಇಲ್ಲಿ ನಮಗೆ ಒಂದು ಫಾರ್ಮುಲಾ ಏನಾಗುತ್ತೆ ಸ್ವಲ್ಪ ಡಿಫಿಕಲ್ಟಿ ಅನ್ಸುತ್ತೆ, ಜೊತೆಗೆ ಲಾಜಿಕ್ ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಫಾರ್ಮುಲಾ ಅಪ್ಲೈ ಮಾಡೋದು, ಯಾವ ರೀತಿ ನಾವು ಅದನ್ನ ಹಾಕಿದ್ರೆ ನಮ್ಗೆ ಎಲ್ಲಿ ಏನ್ ಇನ್ಪುಟ್ ಹಾಕಿದ್ರೆ ಅವ್ರ ಔಟ್ಪುಟ್ ಬರುತ್ತೆ ಅನ್ನೋದು ತಿಳ್ಕೊಬೇಕಾಗತ್ತೆ. ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ, ಇಲ್ಲಿ ಈಗ ನನಗೆ ನವೀನ್ ಅನ್ನು ಪಾಸ್ ಆಗಿದ್ದಾನ ಫೇಲ್ ಆಗಿದ್ದಾನ ಅಂತ ಬರ್ಬೇಕು. ಅದಕ್ಕೆ ಫಸ್ಟ್ ನಾವು ಮ್ಯಾನ್ಯಲ್ ಆಗಿ ನೋಡೋಣ, ನವೀನ್ ಅನ್ನು ಪಾಸ್ ಆಗಿದ್ದಾನ ಫೇಲ್ ಆಗಿದ್ದಾನ ಅಂತ. ಯಾವ ರೀತಿ ಡಿಸೈಡ್ ಮಾಡ್ತೀವಿ ನವೀನ್ ಪಾಸ್ ಫೇಲ್ ಅಂತಂದ್ರೆ, ನಮಗೆ ಒಂದು ಲಾಜಿಕ್ ಕೊಟ್ಟಿರ್ತಾರೆ. ಏನು, ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ನನಗೆ ಇಷ್ಟು ಪಾಸಿಂಗ್ ಮಾರ್ಕ್ಸ್ ಅಂತ ಇರುತ್ತೆ. ಎಕ್ಸಾಂಪಲ್ 35 ಅನ್ಕೋಣ, ಪ್ರತಿಯೊಂದು ಪಾಸಿಂಗ್ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ 35. ಇಲ್ಲಿ ಏನಾಗಿದೆ, ಒಂದು ಸಬ್ಜೆಕ್ಟ್ ಅಲ್ಲಿ 30 ಇದೆ ಅಂದ್ರೆ ಏನಾಗ್ತಾ ಅರ್ಥ ಫೇಲ್. ಇಲ್ಲೂ ಅಷ್ಟೇ, ಇಲ್ಲಿ ಬಂದಾಗ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ 35ಗಿಂತ ಮೇಲೆ ಇರ್ಬೇಕು. ಇಲ್ಲಿ ನೋಡಿ ಎಲ್ಲಾದ್ರಲ್ಲೂ 35ಗಿಂತ ಮೇಲೆ ಇದೆ, ಅದರಿಂದ ಏನಾಗಿರುತ್ತೆ ಇಲ್ಲಿ ನೋಡಿ ಒಂದ್ ಸಬ್ಜೆಕ್ಟ್ 30 ಇದೆ, ಇದು ಫೇಲ್ ಅಂತ ಅರ್ಥ. ಅರ್ಥ ಆಗ್ತಿದ್ಯಾ? ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ ಪ್ರತಿ ಸಬ್ಜೆಕ್ಟ್ ಅಲ್ಲಿ 35ಗಿಂತ ಮೇಲೆ ಇರೋದ್ರಿಂದ ಏನಾಗಿದೆ ಇದು ಪಾಸ್ ಆಗಿದ್ದಾರೆ. ಅರ್ಥ ಆಗ್ತಿದೆ? ಇಲ್ಲಿ ಏನ್ ಬರ್ಬೇಕು, ಇಲ್ಲಿ ಈಗ ನವೀನ್ ಬಂದ್ರೆ ಫೇಲ್ ಆಗಿದ್ದಾನೆ, ಯಾಕಂದ್ರೆ ಇಲ್ಲಿ 35 ಒಂದು ಸಬ್ಜೆಕ್ಟ್ 35ಗಿಂತ ಕೆಳಗಡೆ ಇರೋದ್ರಿಂದ ಇಲ್ಲಿ ಏನ ಬರ್ಬೇಕು ಫೇಲ್ ಬರ್ಬೇಕು. ಇಲ್ಲೂ ಕೂಡ ಅಷ್ಟೇನೆ. ಅರ್ಥ ಆಗ್ತಿದ್ಯಾ? ನಾವು ಜಸ್ಟ್ ಇದನ್ನೆಲ್ಲ ನೋಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಕಾಲಮ್ ನೋಡಿದ್ರೆ ಸಾಕು ನಮ್ಗೆ. ಯಾವ ಕಾಲಮು, ಇಲ್ಲಿರೋ ಒಂದು ಕಾಲಮ್ ಮಿನ್ ಅನ್ನೋ ಒಂದು ಕಾಲಮ್ ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ನಮ್ಗೆ ಅವ್ನು ಪಾಸ್ ಆಗಿದ್ದಾನ ಫೇಲ್ ಆಗಿದ್ದಾನ ಅಂತ. ಯಾಕೆ ಅಂತಂದ್ರೆ ಇಲ್ಲಿರೋದೇ ಕಡಿಮೆ ನಂಬರ್ ನಾವು ಫೈಂಡ್ ಮಾಡಿ ಇಟ್ಕೊಂಡಿದ್ವಿ ಆಲ್ರೆಡಿ. ಇಷ್ಟರಲ್ಲಿ ಕಡಿಮೆ ನಂಬರ್ ಯಾವುದು ಅಂತ ಇಲ್ಲಿ ಕಂಡು ಇಟ್ಕೊಂಡಿದ್ವಿ ಅಂದ್ರೆ ಕಡಿಮೆ ನಂಬರ್ ತಗೊಂಡಿದ್ದಾನ ಅವನೇನು 35ಗಿಂತ ಕಡಿಮೆ ತಗೊಂಡಿದ್ದಾನೆ, ಇಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ. ಇಲ್ಲೂ ಅಷ್ಟೇನೆ, ಒಂದು ಕಡಿಮೆ ನಂಬರ್ ಇಲ್ಲಿ ಮಾರ್ಕ್ಸ್ ಇರೋದ್ರಲ್ಲೇ ಕಡಿಮೆ ನಂಬರ್ ಇಲ್ಲಿ ನಾವು ಫೈಂಡ್ ಮಾಡಿ ಇಟ್ಕೊಂಡಿದ್ವಿ, ಮಿನ್ ಯೂಸ್ ಮಾಡ್ಬಿಟ್ಟು ನಾವು ಇಟ್ಕೊಂಡಿದೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಕಡಿಮೆ ನಂಬರೇ 45 ಇರೋದ್ರಿಂದ ಅವನು ಏನಾಗಿರಕ್ ಸಾಧ್ಯ ಇಲ್ಲ, ಫೇಲ್ ಆಗಿರಕ್ ಸಾಧ್ಯ ಇಲ್ಲ, ಪಾಸ್ ಆಗಿರ್ತಾನೆ. ನೋಡಿ ಇಲ್ಲಿ ಫೇಲ್ ಆಗಿರ್ತಾನೆ, ಯಾಕಂದ್ರೆ ಕಡಿಮೆ ನಂಬರ್ 30 ಇದೆ ಅಂದ್ರೆ ಫೇಲ್ ಆಗಿರ್ತಾನೆ. ಇಲ್ಲೂ ಅಷ್ಟೇ 15 ಇದೆ, ಫೇಲ್ ಆಗಿರ್ತಾನೆ. ಓಕೆ, ಈಗ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಪಾಸ್ ಆಗಿದಾರ ಫೇಲ್ ಆಗಿದಾರ ಅಂತ ಕಂಡುಹಿಡಬೇಕಾದ್ರೆ ಒಂದು ಫಾರ್ಮುಲಾ ಇದೆ, ಯಾವ್ದಂದ್ರೆ ಇಫ್ ಫಂಕ್ಷನ್. ಇದೊಂದು ಲಾಜಿಕಲ್ ಫಂಕ್ಷನ್ ಅಂತ ಕರಿತೀವಿ. ಅಂತ ಇವೆಲ್ಲ ಇಷ್ಟೊತ್ತು ಯೂಸ್ ಮಾಡಿ ಸಮ್ಮು ಮಿನ್ನು ಮ್ಯಾಕ್ಸ್ ಇವೆಲ್ಲ ಮ್ಯಾಥಮೆಟಿಕಲ್ ಫಂಕ್ಷನ್ಸ್. ಇದು ಇಫ್ ಅನ್ನೋದು ಲಾಜಿಕಲ್ ಫಂಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ಯಾವ ರೀತಿ ನಮ್ಮ ಬ್ರೈನ್ ಕೆಲಸ ಮಾಡುತ್ತೆ ಅದೇ ರೀತಿ ಕೂಡ ಇಲ್ಲಿ ಏನಾಗುತ್ತೆ ಇಫ್ ಫಂಕ್ಷನ್ ಅದು ಕೆಲಸ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಈಗ ನಾವು ಅಷ್ಟೇ ಬ್ರೈನ್ ಅಲ್ಲಿ ಈಗ ನವೀನ್ ಪಾಸ್ ಆಗಿದ್ದಾನೋ ಫೇಲ್ ಆಗಿದ್ದಾನೋ ಹೇಳೋ ಅಂದ್ರೆ ಏನ್ ಮಾಡುತ್ತೆ ನಮ್ಮ ಬ್ರೈನು,
ನೋಡುತ್ತೆ, ಇಲ್ಲೊಂದು ವ್ಯಾಲ್ಯೂ ತಗೊಳುತ್ತೆ, ಎಲ್ಲ ಸಬ್ಜೆಕ್ಟು ನೋಡುತ್ತೆ, ನೋಡ್ಬಿಟ್ಟು ಅಲ್ಲಿರೋ ನಂಬರ್ಸ್ 35 ಗಿಂತ ಕಡಿಮೆ ಇದಾವ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ನೀವೇನ್ ಹೇಳ್ತೀರಾ, ಪಾಸ್ ಆ ಫೇಲ್ ಅಂತ ಹೇಳ್ತೀವಿ. ನೋಡಿ ಎಕ್ಸಾಂಪಲ್ ಇದೇ ತಗೋಣ, ಮಿನ್ ಅಂದ್ರೆ ಕಡಿಮೆ ನಂಬರ್ ಇದೆ ಇಲ್ಲಿ 30 ಅನ್ನೋದು ಕಂಪ್ಯಾರಿಸನ್ ಮಾಡ್ತದೆ ಮೈಂಡಲ್ಲೇ. 30 ಅನ್ನೋ 35 ದೊಡ್ಡದಿದೆಯಾ ಚಿಕ್ಕದಿದೆಯಾ ಅನ್ನೋ ಕಂಪೇರ್ ಮಾಡುತ್ತೆ. ಚಿಕ್ಕದಿದ್ರೆ ನಮ್ಗೆ ಏನ್ ಹೇಳುತ್ತೆ, ನಾವೇನ್ ಹೇಳ್ತೀವಿ, ಫೇಲ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲೂ ಅಷ್ಟೇನೆ, ಅದಕ್ಕೆ ಲಾಜಿಕ್ ಟೆಸ್ಟ್ ಕೊಡ್ಬೇಕು, ನಿಮ್ಗೆ ಏನ್ ಕೆಲಸ ಆದ್ರೆ ಏನ್ ಮಾಡ್ಬೇಕು ಅಂತ ಕೊಡ್ಬೇಕು. ಈಗ ಹಾಕಿದೀನಿ ನಾನು, ಏನಂತ ಹಾಕಿದೀನಿ, ಈಸ್ ಈಕ್ವಲ್ ಟು ಇಫ್ ಬ್ರಾಕೆಟ್ ಓಪನ್ ಯಾವುದು J3 ಅಲ್ಲಿರೋ ವ್ಯಾಲ್ಯೂ ಯಾವುದು, ಇಫ್ ಇಲ್ಲಿ ಲಾಜಿಕಲ್ ಟೆಸ್ಟ್ ಕೇಳ್ತಾ ಇದೆ ನೋಡಿ, ಇಲ್ಲಿ ಲಾಜಿಕಲ್ ಟೆಸ್ಟ್ ಕೊಡ್ಬೇಕು. ಫಸ್ಟ್ ಅದಕ್ಕೆ ಪಾಸ್ ಆ ಫೇಲ್ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಫಸ್ಟ್ ಅದಕ್ಕೆ ಕ್ವಶನ್ ಕೊಡ್ಬೇಕು. ನಮ್ಗೆ ಏನ್ ಕ್ವಶನ್ ಕೊಡ್ತಾ ಇದೀವಿ, J3 ಅಲ್ಲಿರೋಂಥ ವ್ಯಾಲ್ಯೂ ದೊಡ್ಡದಿದ್ರೆ, ಎಷ್ಟಕ್ಕಿಂತ ದೊಡ್ಡದಿದ್ರೆ ಅಥವಾ ಸಮ ಇದ್ರೆ, ಇಲ್ಲಿ ಎರಡು ಕ್ವಶನ್ ಕೊಡ್ಬೋದು. J3 ಅಲ್ಲಿರೋಂಥ ವ್ಯಾಲ್ಯೂ ಗ್ರೇಟರ್ ದನ್ ಆಗಿದ್ರೆ ಅಥವಾ ಅದಕ್ಕೆ ಸಮ ಇದ್ರೆ, ಎಷ್ಟಕ್ಕಿಂತ ಸಮ ದೊಡ್ಡದಿದ್ರೆ ಸಮ ಇದ್ರೆ 35 ಗಿಂತ ಒಂದು ಕ್ವಶನ್ ಕೊಟ್ಟಿದ್ವಿ. J3 ವ್ಯಾಲ್ಯೂ ಚೆಕ್ ಮಾಡಿ ದೊಡ್ಡದಾಗಿದ್ಯಾ ಅದಕ್ಕೆ ಅಥವಾ ಅದಕ್ಕೆ ಸಮ ಇದೆಯಾ, ಇದ್ರೆ ಏನಂತ ಬರ್ಬೇಕು ನಮ್ಗೆ, ಕಮ. ಇಲ್ಲಿ ಪ್ರತಿಯೊಂದು ಡಾಟು ಪ್ರತಿಯೊಂದು ಸಿಂಬಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ನೋಡಿ, ಈಗ ಲಾಜಿಕಲ್ ಟೆಸ್ಟ್ ಕೊಟ್ಟಿದ್ದು ಒಂದು ಕ್ವಶನ್ ಕೊಟ್ಟಿರೋದಕ್ಕೆ J3 ವ್ಯಾಲ್ಯೂ ಗ್ರೇಟರ್ ದನ್ ಆಗಿದ್ರೆ, ನೆಕ್ಸ್ಟ್ಗಿಂತ 35 ಗಿಂತ ದೊಡ್ಡದಾಗಿದ್ರೆ ಏನ್ ಬರಬೇಕು, ನಾವು ಟೆಕ್ಸ್ಟ್ ಯೂಸ್ ಮಾಡಿದ್ರೆ ಎಲ್ಲೇ ಟೆಕ್ಸ್ಟ್ ಯೂಸ್ ಮಾಡಿ ಡಬಲ್ ಕೋಟ್ಸ್ ಯೂಸ್ ಮಾಡ್ತೀವಿ. ನಾನು ಹಾಕ್ತಾ ಇದ್ದೀನಿ, ಏನಂತ ಬರ್ಬೇಕು ನಮ್ಗೆ, ಟ್ರೂ ಆಗಿದ್ರೆ ಪಾಸ್, ಓಕೆ. ಫಾಲ್ಸ್ ಆಗಿದ್ರೆ ಏನ್ ಬರ್ಬೇಕು ನಮ್ಗೆ, ಫೇಲ್. ಈಗ ನಾನೇನ್ ಮಾಡಿದೆ, ಒಂದು ಕ್ವಶನ್ ಕೊಟ್ಟೆ, ಲಾಜಿಕಲ್ ಟೆಸ್ಟ್ ಕೊಟ್ಟೆ, ಏನು J3 ಇರೋಂಥ ವ್ಯಾಲ್ಯೂ ಗ್ರೇಟರ್ ದನ್ ಆಗಿದ್ರೆ ಅಥವಾ ಸಮ ಇದ್ರೆ, ಯಾವ್ದಕ್ಕೆ ಸಮ ಇದ್ರೆ 35 ಸಮ ಇದ್ರೆ, ಟ್ರೂ ಆಗಿದ್ರೆ ಏನ್ ಬರ್ಬೇಕು, ಪಾಸ್ ಅಂತ ಬರ್ಬೇಕು, ಅದರ್ವೈಸ್ ಫೇಲ್ ಅಂತ ಬರ್ಬೇಕು. ಅದೇ ಚೆಕ್ ಮಾಡ್ಕೊಳುತ್ತೆ, J3 ಇರೋಂಥ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಅಥವಾ ಈಕ್ವಲ್ಸ್ ಟು 35 ಆಗಿದ್ರೆ ಪಾಸ್ ಅಂತ ಬರುತ್ತೆ. ಅದೇ ಚೆಕ್ ಮಾಡ್ಕೊಂಡು ಪಾಸ್ ಹೇಳುತ್ತೆ. ಸಪೋಸ್ ಇಲ್ಲಿರೋ ವ್ಯಾಲ್ಯೂ ಟ್ರೂ ಆಗಿದ್ರೆ ಏನಂತ ಬರುತ್ತೆ, ಫೇಲ್ ಅಂಬರ್. ಇಲ್ಲಿ ಈಗ ಈ ಕಂಡೀಷನ್ ಏನಪ್ಪಾ ಆಗಿದೆ ಅಂತಂದ್ರೆ ಇದು ಫಾಲ್ಸ್ ಆಗಿದೆ, ಅದಕ್ಕೆ ಏನ್ ಪ್ರಿಂಟ್ ಮಾಡುತ್ತೆ ನಮ್ಗೆ, ಇಲ್ಲಿ ಸ್ಕ್ರೀನ್ ಅಲ್ಲಿ ಎಂಟರ್ ಹೊಡೆದ ತಕ್ಷಣ ಫೇಲ್ ಅಂತ ಪ್ರಿಂಟ್ ಮಾಡುತ್ತೆ. ಅದೇ ರೀತಿ ತಿಳ್ಕೊಳ್ಳೋಣ ಇನ್ನೊಂದು ನೋಡಿ, ಮತ್ತೆ ಇನ್ನೊಂದು ಹೇಳ್ತಾ ಇದೀನಿ, ಈಸ್ ಈಕ್ವಲ್ಸ್ ಟು ಇಫ್ ಬ್ರಾಕೆಟ್ ಓಪನ್ ಯಾವುದು, ಮಿನ್ J4 ಅಲ್ಲಿರೋ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಷ್ಟಾಗಿರ್ಬೇಕು, 35 ಇಂತ ಜಾಸ್ತಿ ಇದ್ರೆ ಏನು, ಪಾಸ್, ಡಬಲ್ ಕೋಟ್ ಕ್ಲೋಸ್, ಕಮ, ಡಬಲ್ ಕೋಟ್ ಸ್ಟಾರ್ಟ್, ಫೇಲ್. ಎಂಟರ್ ಹೊಡೆದ್ರೆ ನಿಮ್ಗೆ ಏನಾಗುತ್ತೆ, ಫೇಲ್ ಬರುತ್ತೆ. ಎಕ್ಸಾಂಪಲ್ ಇಲ್ಲಿ ನಾನು ಏನ್ ಮಾಡಿದೆ, ಅವನು 50 ಮಾಡಿದೆ ಅನ್ಕೊಳ್ಳಿ, ಈಗ ಕಡಿಮೆ ನಂಬರ್ ಅಂದ್ರೆ 45, ಹಂಗಾರೆ ಏನಾಯ್ತು, ಅವನು ಆಟೋಮೆಟಿಕಲಿ ಪಾಸ್ ಆಗತ್ತೆ. ನೋಡಿ ನಾವು ಇಲ್ಲಿ ಚೇಂಜ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ 60 ಮಾಡಿದೆ ಅನ್ಕೊಳ್ಳಿ, ನೋಡಿ ಅವ್ನು ಕಡಿಮೆ ನಂಬರ್ ಅಂದ್ರೆ ಇಲ್ಲಿ ಚೇಂಜ್ ಆಗುತ್ತೆ ನಿಮ್ಗೆ, ಪಾಸ್. ಅವ್ನು 35 ಗಿಂತ ಇಲ್ಲಿ ಕಡಿಮೆ ನಂಬರ್ ಇಲ್ಲ ಅಂದಿದ ತಕ್ಷಣ ಏನಾಗುತ್ತೆ, ಇಲ್ಲಿ ರಿಸಲ್ಟ್ ನಮ್ಗೆ ಏನ್ ಬರುತ್ತೆ, ಪಾಸ್ ಬರುತ್ತೆ. ಇನ್ನೊಂದ್ಸರಿ ನೋಡಿ, ಟು ಇಫ್ ಬ್ರಾಕೆಟ್ ಓಪನ್ ಯಾವುದು, ಮಿನ್ J5 ಅಲ್ಲಿರೋ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಷ್ಟು, ಪಾಸಿಂಗ್ ಮಾರ್ಕ್ಸ್ ನಮ್ಗೆ 35 ಆಗಿದ್ರೆ, ಕಮ, ಏನ್ ಬರಬೇಕು, ಡಬಲ್ ಕೋಟ್ ಸ್ಟಾರ್ಟ್, ಪಾಸ್, ಕಮ. ಇಲ್ಲಿ ನಾವು ಬೇಕಾದ್ರೆ ನಾವು ಫೇಲ್ ಅಂತ ಹಾಕೋಬೋದು ಅಥವಾ ಬೆಟರ್ ಲಕ್ ಈ ರೀತಿ ಹಾಕೋಬಹುದು, ಬೆಟರ್ ಲಕ್ ಅಥವಾ ಟ್ರೈ ಅಗೇನ್. ಟ್ರೈ ಅಗೇನ್ ಅಂತ ಹಾಕಿ ಎಂಟರ್ ಮಾಡೋದು ಏನಾಗುತ್ತೆ, ಆಟೋಮೆಟಿಕ್ ಫೇಲ್ ಆಗಿದ್ದ ಅಂತ ಇಟ್ಕೊಳ್ಳಿ, ಏನ್ ಬರುತ್ತೆ, ಈಗ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ಫೇಲ್ ಮಾಡ್ತೀನಿ ನಾನು, 20 ಮಾಡ್ತೀನಿ, ಏನಾಯ್ತು ಆಟೋಮೆಟಿಕ್ ನಮ್ಗೆ ಇಲ್ಲಿ ಬಂದ್ಬಿಡ್ತಾರೆ, ಏನಂತ ಮಾಡಿದೆ, ಟ್ರೈ ಅಗೇನ್. ನಾನು ಕೊಟ್ಟಿದ್ದೀನಿ ಲಾಜಿಕ್ ಏನಪ್ಪಾ ಅಂದ್ರೆ J5 ಇರೋ ವ್ಯಾಲ್ಯೂ ಗ್ರೇಟರ್ ದನ್ ಅದು ಈಕ್ವಲ್ಸ್ 35 ಇದ್ರೆ ಪಾಸ್, ಇಲ್ಲಾಂದ್ರೆ ಏನ್ ಬರಬೇಕು, ಟ್ರೈ ಅಗೇನ್ ಅಂತ ಬರಬೇಕು. ಏನ್ ನಮ್ಗೆ ಫಾರ್ಮುಲಾ ಗೊತ್ತಿತ್ತು, ಯೂಸ್ ಮಾಡಕ್ ಬರುತ್ತೆ ಅಂದ್ರೆ ನಾವು ಏನು ಬೇಕಾದ್ರೆ ನಾವ್ ಏನ್ ಮಾಡ್ಬೋದು, ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಔಟ್ಪುಟ್ ಬರೋ ತರ ನಾವು ಮಾಡ್ಕೊಳ್ಬಹುದು. ಅದೇನೇ ಫಾರ್ಮುಲಾಸ್ ಗೊತ್ತಿಲ್ಲ ಅಂತಂದ್ರೆ ಏನ್ ಅನ್ಕೊಂತೀರಾ, ನಂಗೆ ಇದೇ ಹಾಕಿದ್ರೆ ಬರುತ್ತೆ ಅದೇ ಹಾಕಿದ್ರೆ ಬರುತ್ತೆ ಅಂತಿರುತ್ತೆ. ಅದೇ ಫಾರ್ಮುಲಾ ಒನ್ಸ್ ಅರ್ಥ ಆಗ್ಬಿಟ್ರೆ ನಮ್ಗೆ ಏನಾಗುತ್ತೆ, ಆಟೋಮೆಟಿಕ್ ನಮ್ಗೆ ಇಷ್ಟ ಬಂದಂಗೆ ಔಟ್ಪುಟ್ ನ ಮಾಡಬಹುದು. ಅದಕ್ಕೆ ಎಕ್ಸೆಲ್ ಅಲ್ಲಿ ಫಾರ್ಮುಲಾಸ್ ಮೈನ್ ಇಂಪಾರ್ಟೆಂಟ್ ರೋಲ್, ಫಾರ್ಮುಲಾಸ್ ಅನ್ನೋದೇ ಮೇನ್ ರೋಲ್ ಪ್ಲೇ ಮಾಡುತ್ತೆ ಎಕ್ಸೆಲ್ ಅಲ್ಲಿ. ನೋಡಿ ಇಲ್ಲಿ ಫೇಲ್, ನೀವು ಒಂದು ಎಕ್ಸಾಂಪಲ್ ಇಲ್ಲಿ ನಾನೇನ್ ಹಾಕಿರ್ತೀನಿ, ಕಾಮ ಬಿಟ್ಬಿಡ್ತೀನಿ ಅನ್ಕೊಳ್ಳಿ, ಕಾಮ ಬಿಟ್ಟರು ನಿಮ್ಗೆ ಏನಾಗುತ್ತೆ, ಅದು ಕೆಲಸ ಮಾಡಲ್ಲ, ಎರರ್ ಬರ್ತಾ ಇದೆ. ಇಲ್ಲಿ ನಾನು ಡಬಲ್ ಕೋಟ್ಸ್ ಆದ್ಮೇಲೆ ಕಾಮ ಕೊಟ್ರೆ ಅದಕ್ಕೆ ಅರ್ಥ ಆಗುತ್ತೆ, ಏನು J6 ಅಲ್ಲಿರೋ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ 35 ಆಗಿದ್ರೆ ಪಾಸ್ ಅಂತ ಬರುತ್ತೆ, ಚೆಕ್ ಮಾಡ್ಕೊಂಡು. ಅಥವಾ ಚೆಕ್ ಮಾಡಿದಾದ್ಮೇಲೆ ನಮ್ಗೆ ಆನ್ಸರ್ ಒಂದು ಫಾಲ್ಸ್ ಬಂದ್ರೆ ಫೇಲ್ ಮಾಡುತ್ತೆ, ಟ್ರೂ ಬಂದ್ರೆ ಪಾಸ್ ಮಾಡುತ್ತೆ. ನೋಡಿ ಒನ್ಸ್ ನಾವು ಮಾಡ್ಬಿಟ್ಟು ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ನಮ್ಗೆ ಏನಾಗುತ್ತೆ, ಎಲ್ಲದಕ್ಕೂ ಇದು ಅಪ್ಲಿಕೇಬಲ್ ಆಗುತ್ತೆ. ನೋಡಿ ಪಾಸ್ ಆಗಿದ್ರೆ ಪಾಸ್ ಬರುತ್ತೆ, ಫೇಲ್ ಆಗಿದ್ರೆ ಫೇಲ್ ಬರುತ್ತೆ. ನೋಡಿ ಇದು ನಾನು 15 ಇದೆ, ಜಾಸ್ತಿ ಮಾಡ್ತೀನಿ, ಪಾಸ್ ಮಾಡ್ತೀನಿ, ಇವನ್ನ ಆಟೋಮೆಟಿಕ್ ಇಲ್ಲಿ ಏನಾಯ್ತು ನಮ್ಗೆ ಪಾಸ್ ಅನ್ನೋದು ಚೇಂಜ್ ಆಗುತ್ತೆ. ಅರ್ಥ ಆಗ್ತಿದ್ಯಾ, ಇದು ಗೊತ್ತಾಯ್ತಲ್ಲ ನಮ್ಗೆ. ಈ ಫಂಕ್ಷನ್ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಪಾಸ್ ಫೇಲ್ ಮಾಡ್ಬೋದು, ಅರ್ಥ ಆಗ್ತಿದೆಯಾ, ಒಂದು ಡೇಟಾ ಔಟ್ಪುಟ್ ಬರೋ ತರ ಮಾಡ್ಕೋಬಹುದು.
ಅದೇ ರೀತಿ ಇಫ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಬೇರೆ ಕೆಲಸ ಯಾವ ರೀತಿ ಮಾಡ್ಕೊಂಡು ತಿಳ್ಕೊಳ್ಳೋಣ. ಈಗ ಒಂದು ಡೇಟಾ ತಗೊಳ್ಳೋಣ. ಯಾವ ರೀತಿ ಅಂತಂದ್ರೆ ಸ್ಯಾಲ್ರಿ ಅನ್ಕೊಳ್ಳೋಣ. ಒಬ್ಬ ವ್ಯಕ್ತಿ 10,000 ಸ್ಯಾಲ್ರಿ ತಗೊಂತಾನೆ, ಇನ್ನೊಬ್ಬ ವ್ಯಕ್ತಿ 5,000 ಸ್ಯಾಲ್ರಿ ತಗೊಂತಾನೆ, ಇನ್ನೊಬ್ಬ ವ್ಯಕ್ತಿ 2,000 ಸ್ಯಾಲ್ರಿ ತಗೊಂತಾನೆ, ಇನ್ನೊಬ್ಬ ವ್ಯಕ್ತಿ 3,000 ಅಥವಾ 30,000, ಇನ್ನೊಬ್ಬ ವ್ಯಕ್ತಿ 5,000. ಈ ರೀತಿ ಒಂದು ಡೇಟಾನ ನಾನು ಏನ್ ಮಾಡ್ತಾ ಇದ್ದೀನಿ, ತಗೊಳ್ತಾ ಇದ್ದೀನಿ. ಏನಪ್ಪಾ ನಮ್ಗೆ ಅಂತಂದ್ರೆ ಇಲ್ಲಿ ನನಗೆ ಯಾರ್ಯಾರು ಸ್ಯಾಲ್ರಿ ಅನ್ನೋದು 5,000 ಅಬೋವ್ ಇರುತ್ತೋ ಅವ್ರಿಗೆ 100 ರೂಪೀಸ್ ಪಿ ಟಿ ಕಟ್ ಆಗ್ಬೇಕು. ಇದೇನಿದು ಪಿ ಟಿ, ಇದು ಸ್ಯಾಲರಿ. ಪಿ ಟಿ ಯಾವ ರೀತಿ ಕಟ್ ಮಾಡೋದು, ಏನ್ ಕಂಡೀಷನ್ ಏನಪ್ಪಾ ಅಂದ್ರೆ 5,000 ಮೇಲೆ ಅವ್ರಿಗೆ 100 ಪಿ ಟಿ ಕಟ್ ಮಾಡಬೇಕು, 5,000 ಕೆಳಗಡೆ ಅವ್ರಿಗೆ 50 ಪಿ ಟಿ ಕಟ್ ಮಾಡಬೇಕು. ಸೇಮ್ ಫಂಕ್ಷನ್. ಏನು ಇಲ್ಲಿ ಲಾಜಿಕ್ ಒಂದು ಚೇಂಜ್ ಆಗುತ್ತೆ. ಈಸ್ ಈಕ್ವಲ್ ಟು ಇಫ್ ಬ್ರಾಕೆಟ್ ಓಪನ್, ಕ್ಲಿಕ್ ಮಾಡ್ತೀನಿ. ಯಾವುದು F13 ಅಲ್ಲಿ ಅಂತ ವ್ಯಾಲ್ಯೂ ಇಫ್ ಹಾಕಿದಾದ್ಮೇಲೆ ಬ್ರಾಕೆಟ್ ಹಾಕಿ F13 ಅಲ್ಲಿ ವ್ಯಾಲ್ಯೂ. ಕಂಡೀಷನ್ ಏನಪ್ಪಾ ನಮ್ದು, ಯಾರ್ಯಾರ್ದು ಸ್ಯಾಲ್ರಿ ಅಬೋವ್ 5,000 ಇರುತ್ತೆ ಅವ್ರಿಗೆ 100 ರೂಪೀಸ್ ಪಿ ಟಿ ಕಟ್ ಮಾಡಬೇಕು, ಕಡಿಮೆ ಇರೋರಿಗೆ 50 ಕಟ್ ಮಾಡಿ. ಇಲ್ಲಿ ಅದೇ ಕಂಡೀಷನ್ ನೋಡಿ. ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದೀವಿ ನಾವು F13 ಅನ್ನೋ ಸ್ಯಾಲ್ರಿ ತಗೊಂಡು ಅಲ್ಲಿರೋಂಥ ವ್ಯಾಲ್ಯೂ F13 ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆಗಿದ್ರೆ, ಎಷ್ಟಕ್ಕಿಂತ ಗ್ರೇಟರ್ ದ್ಯಾನ್ ಆಗಿ 5,000 ಮೇಲೆ ಇದ್ರೆ ಎಷ್ಟು ಪಿ ಟಿ ಬರ್ಬೇಕು ನಮಗೆ 100, ಅದರ್ವೈಸ್ 50. ನಾವು ಟೆಕ್ಸ್ಟ್ ಬಂದ್ರೆ ಮಾತ್ರ ನಾವೇನ್ ಮಾಡ್ತೀವಿ, ಡಬಲ್ ಕೋಟ್ಸ್ ಹಾಕ್ತೀವಿ. ನೋಡಿ ಇದಕ್ಕೆ ನಾವು ಈ ರೀತಿ ಡಬಲ್ ಕೋಟ್ಸ್ ಹಾಕಬಾರ್ದು, ಯಾಕಂದ್ರೆ ಇದು ನ್ಯೂಮರಿಕಲ್ ವ್ಯಾಲ್ಯೂ ಅಂದ್ರೆ ನಂಬರ್ಸ್. ಅದಕ್ಕೋಸ್ಕರ ನಾವೇನ್ ಮಾಡೋದು, ಈ ತರ ಡಬಲ್ ಕೋಟ್ಸ್ ಹಾಕಬಾರ್ದು. ಓನ್ಲಿ ಟೆಕ್ಸ್ಟ್ ಬಂದಾಗ ಮಾತ್ರ ನಮ್ಗೆ ಏನಾಗಬೇಕು, ಇಲ್ಲಿ ನಮ್ಗೆ 150 ಹಾಕ್ಬೇಕು. ಅರ್ಥ ಆಗ್ತಿದ್ಯಾ ನೋಡಿ. ಈಸ್ ಈಕ್ವಲ್ಸ್ ಟು ಇಫ್ ನಮ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಇಲ್ಲಿರೋಂಥ ವ್ಯಾಲ್ಯೂ F14 ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಏನಾಗಿದ್ರೆ 5,000 ಆಗಿದ್ರೆ 100 ಪಿ ಟಿ ಕಟ್ ಆಗಬೇಕು. ಟ್ರೂ ಆಗಿದ್ರೆ, ಅದರ್ವೈಸ್ ಫಾಲ್ಸ್ ಆಗಿದ್ರೆ ಎಷ್ಟು ಕಟ್ ಆಗಬೇಕು, 50 ಕಟ್ ಆಗಬೇಕು. ನೋಡಿ ನಾವು ಇಲ್ಲಿ ಗ್ರೇಟರ್ ದ್ಯಾನ್ 5,000 ಅಥವಾ 5,000 ಮೇಲೆ ಇದ್ರೆ ನಮ್ಗೆ 100 ಪಿ ಟಿ ಬರುತ್ತೆ, ಅದಕ್ಕಿಂತ ಕೆಳಗಡೆ ಇದ್ರೆ ನಮ್ಗೆ ಏನ್ ಬರುತ್ತೆ 50 ಬರುತ್ತೆ. ನೋಡಿ ಈ 5,000 ಕೆಳಗಡೆ ಅದಕ್ಕೆ ಏನ್ ಬರ್ತಾ ಇದೆ ನಮ್ಗೆ ವ್ಯಾಲ್ಯೂ 50 ಬರ್ತಾ ಇದೆ. ಇನ್ನೆಲ್ಲಾನು ಜಾಸ್ತಿ ಇದೆ. ಎಕ್ಸಾಂಪಲ್ ಇದನ್ನ ನಾನು 2,500 ಮಾಡಿದೆ, ಇಲ್ಲಿ ಏನ್ ಬರುತ್ತೆ 50 ಬರುತ್ತೆ. ನೋಡಿ ಕಂಡೀಷನ್ ಆಟೋಮೆಟಿಕ್ ನಾವು ಫಾರ್ಮುಲಾಸ್ ಕೊಟ್ರೆ ಆಟೋಮೆಟಿಕ್ ಅದು ವರ್ಕ್ ಮಾಡುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದೀನಿ F13 ವ್ಯಾಲ್ಯೂ ಗ್ರೇಟರ್ ದ್ಯಾನ್ 5,000 ಆಗಿದ್ರೆ 100 ಬರಲಿ, ಅದರ್ವೈಸ್ 50 ಬರಲಿ. ಅದೇ ರೀತಿ ನಾವು ಇನ್ನು ಇಫ್ ಫಂಕ್ಷನ್ ಇಂದ ಇನ್ಯಾವ ರೀತಿ ಕೆಲಸ ಮಾಡ್ಕೋಬಹುದು ಅಂತಂದ್ರೆ, ಈಗ 2016 ಅಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿರ್ತಾನೆ, 1997 ಅಲ್ಲಿ ಒಬ್ಬ ಬರ್ತ್ ಇಯರ್ ಅನ್ಕೋಣ. ಇದು ಬರ್ತ್ ಇಯರ್, ಹುಟ್ಟಿರೋಂಥ ವರ್ಷ 13. ನೆಕ್ಸ್ಟ್ 2024, 1950, 23 ಇದು ಬರ್ತ್ ಇಯರ್ ಅನ್ಕೋಣ. ಏನಿದು ಬರ್ತ್ ಇಯರ್ ಅನ್ಕೋಣ. ಬರ್ತ್ ಇಯರ್ ಅನ್ಕೋಣ. ನಾವು ಸೈಜ್ ಬೇಕಾದ್ರೆ ದೊಡ್ಡ ಮಾಡ್ಕೋಬಹುದು. ಈಗ ನನ್ನ ಕಂಡೀಷನ್ ಏನಪ್ಪಾ ಅಂತಂದ್ರೆ ಯಾರ್ಯಾರು ಯಾರ್ಯಾರು ವೋಟ್ ಹಾಕಕ್ಕೆ ಎಲಿಜಿಬಲ್, ವೋಟಿಂಗ್ ಗೆ ಎಲಿಜಿಬಲ್, ಯಾರು ನಾಟ್ ಎಲಿಜಿಬಲ್. ಎಕ್ಸಾಂಪಲ್ ಈ ವ್ಯಕ್ತಿ 2016 ಅಲ್ಲಿ ಹುಟ್ಟಿದ್ದಾನೆ, ಇನ್ನು ವೋಟ್ ಹಾಕಕ್ಕೆ ಎಲಿಜಿಬಲ್ ಅಂದ್ರೆ ಏನ್ ಬರ್ಬೇಕು, ಇಲ್ಲಿ ಎಲಿಜಿಬಲ್ ಬರ್ಬೇಕು, ಅಥವಾ ನಾಟ್ ಎಲಿಜಿಬಲ್ ಅಂದ್ರೆ ನಾಟ್ ಎಲಿಜಿಬಲ್ ಬರ್ಬೇಕು. ಈಗ 2016 ವೋಟ್ ಹಾಕಿ ಎಲಿಜಿಬಲ್ ನಾಟ್ ಎಲಿಜಿಬಲ್ ಹೆಂಗ್ ಗೊತ್ತಾಗತ್ತೆ ನಮ್ಗೆ? ಈಗ 2024, ಈಗ ಇವಾಗ ಪ್ರೆಸೆಂಟ್ ಇಯರ್ ಯಾವ 2024 ಮೈನಸ್ 2016 ಮಾಡಿದ್ರೆ ಅವನದು ನಮ್ಗೆ ಏಜ್ ಸಿಗುತ್ತೆ. ಎಷ್ಟು 8 ಇಯರ್ಸ್ ಸಿಗ್ತಾ ಇದೆ, ಅಂದ್ರೆ ಅವನು ವೋಟ್ ಹಾಕಿ ಎಲಿಜಿಬಲ್ ಇಲ್ಲ. ಅದೇ ಇಲ್ಲಿ ಬಂದಾಗ 2024 ಮೈನಸ್ 1997 ಅಂದ್ರೆ ಅವ್ರ ಏಜ್ 27 ಇದೆ. ನಮ್ ಕಂಡೀಷನ್ ಏನು, ವೋಟ್ ಹಾಕಿ ಎಲಿಜಿಬಲ್ ಅಂತಂದ್ರೆ 18 ಇಯರ್ಸ್ ಮೇಲೆ ಯಾರು ಇರ್ತಾವ್ರ ಎಲ್ಲ ಏನಾಗ ಎಲಿಜಿಬಲ್, ವೋಟ್ ಹಾಕಿ ಎಲಿಜಿಬಲ್. ಯಾರು 18 ಬಿಲೋ 18 ಇರ್ತಾವ ಅವರೆಲ್ಲ ನಮ್ಗೆ ನಾಟ್ ಎಲಿಜಿಬಲ್ ಬರ್ತಾರೆ. ಅದೇ ರೀತಿ ಇಲ್ಲಿ ನಮ್ಗೆ ಏನ್ ಬರ್ಬೇಕು, ಈಗ ಇವರು ನಾಟ್ ಎಲಿಜಿಬಲ್ ಯಾಕೆ ಅಂತಂದ್ರೆ 8 ಇಯರ್ಸ್ ಇದೆ, ನಾಟ್ ಎಲಿಜಿಬಲ್ ಅಂತ ಬರ್ಬೇಕು. ನಂಗೆ ಇಲ್ಲಿ ನಾಟ್ ಎಲಿಜಿಬಲ್ ಅಂತ ನಂಗೆ ಬರ್ಬೇಕು. ಇಲ್ಲಿ ನಾಟ್ ಎಲಿಜಿಬಲ್ ಅಂತ ಬರ್ಬೇಕು ನಂಗೆ. ಇದು ಎಲಿಜಿಬಲ್ ಯಾಕಂದ್ರೆ 18 ಇಯರ್ಸ್ ಮೇಲೆ ಇದಾರೆ. ಯಾವ ರೀತಿ ನಾವು ಫಂಕ್ಷನ್ ಯೂಸ್ ಮಾಡ್ಕೊಂಡು ಎಲಿಜಿಬಲ್ ಅಥವಾ ನಾಟ್ ಎಲಿಜಿಬಲ್ ಮಾಡೋಣ. ಇಸ್ ಈಕ್ವಲ್ಸ್ ಟು ಇಫ್ ಈಗ ನಾನು ಏನ್ ಮಾಡ್ತೀನಿ, ಬ್ರಾಕೆಟ್ ಓಪನ್ ಮಾಡ್ತಿದ್ದೀನಿ. ಏನು ಲಾಜಿಕ್ ಕೊಡ್ಬೇಕು ಇದಕ್ಕೆ. ಇವನು ವೋಟ್ ಹಾಕಿ ಎಲಿಜಿಬಲ್ ನಾಟ್ ಎಲಿಜಿಬಲ್ ಅಂತಂದ್ರೆ ಫಸ್ಟ್ ನಮ್ಗೆ ಅವ್ನು ಏನ್ ಮಾಡ್ಬೇಕು, ಇದು ಕಂಡು ಹಿಡ್ಕೋಬೇಕು. ಅವ್ನ ಡೇಟ್ ಆಫ್ ಬರ್ತ್ ನ ಕಂಡು ಹಿಡ್ಕೋ. ಯಾವ ರೀತಿ ಡೇಟ್ ಆಫ್ ಬರ್ತ್ ಕಂಡು ಹಿಡ್ಕೊಳ್ಳೋದು, 2024 ಮೈನಸ್ ಇಲ್ಲಿ ವ್ಯಾಲ್ಯೂ ಇದೆ ನಮ್ಗೆ ಆಲ್ರೆಡಿ ಅವ್ರ ಬರ್ತ್ ಇಯರ್ ಇದೆ, ಸೆಲೆಕ್ಟ್ ಮಾಡ್ಬೇಕು. ಈಗ ನಾವು ಹಾಕಿದ್ದೀನಿ ಏನ್ ಫಾರ್ಮುಲಾ 2024 ಅಂದ್ರೆ ಇದು ಬರ್ತ್ ಇಯರ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಂಗೆ ಇದ್ರಲ್ಲಿ ಆನ್ಸರ್ ಏನಿರುತ್ತೆ 8 ಇರುತ್ತೆ. ಈ ಬಂದಿರೋ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 18 ಆಗಿದ್ರೆ ಇವನೇನಾಗ್ತಾನೆ ಎಲಿಜಿಬಲ್.
ಎಲ್ ಎಲಿಜಿಬಲ್ ಅಂತ ಹಾಕ್ತೀನಿ ನಾನು ಶಾರ್ಟ್ ಫಾರ್ಮ್ ಅಲ್ಲಿ. ಅದರ್ವೈಸ್ ನಾಟ್ ಕ್ಯಾಪಿಟಲ್ ಡಬಲ್ ಕೋಟ್ಸ್ ಹಾಕಿ ನಾಟ್ ಎಲಿಜಿಬಲ್. ನಾಟ್ ಎಲಿಜಿಬಲ್ ಅಂತ ಹಾಕಿ ನಾವೇನ್ ಮಾಡ್ತೀರಿ ಹಾಕ್ತೀವಿ. ಇಲ್ಲಿ ನೋಡಿ ಚೆಕ್ ಮಾಡ್ಕೊಳತ್ತೆ. ಇಫ್ ಯಾವ್ದ್ರಲ್ಲಿ 2024 ಅಲ್ಲಿ ಮೈನಸ್ ಬರ್ತ್ ಇಯರ್ ಯಾವ್ದು 2016 ಅಂದ್ರೆ J2. ನಾವು ಇದ್ರಲ್ಲಿ ಮೈನಸ್ ಮಾಡಿದಾಗ ಒಂದು ಏಜ್ ಬರುತ್ತೆ 8 ಬರುತ್ತೆ. ಇಲ್ಲಿರೋ ವ್ಯಾಲ್ಯೂ ಗ್ರೇಟರ್ ದನ್ ಅವ್ರ ಏಜ್ ಅನ್ನೋದು ಇಲ್ಲಿ ನಮ್ಗೆ ಇಷ್ಟಲ್ಲಿ ನಾವು ಅವ್ರ ಏಜ್ ಸಿಗುತ್ತೆ ನಮ್ಗೆ. ಅರ್ಥ ಆಗ್ತಿದೆ? ಅವ್ರ ಏಜ್ಗೆ 8 ಇದೆ, ಅವನು 18 ಏನಾಗಿರ್ಬೇಕು 18 ಇಯರ್ಸ್ ಮೇಲೆ ಇದ್ರೆ ಎಲಿಜಿಬಲ್, ಅದರ್ವೈಸ್ ನಾಟ್ ಎಲಿಜಿಬಲ್. ಅರ್ಥ ಆಗ್ತಿದ್ಯಾ? ನೋಡಿ ಈಗ ನಾಟ್ ಎಲಿಜಿಬಲ್ ಬರುತ್ತೆ. ಈಗ 1997 ಅಲ್ಲಿ ಹುಟ್ಟಿರೋರಿಗೆ 28 ಇಯರ್ಸ್ ಬರುತ್ತೆ, ಅವ್ರು ಎಲಿಜಿಬಲ್ ಆಗ್ತಾರೆ ಬರ್ತದೆ. ಇಫ್ ಬ್ರಾಕೆಟ್ ಓಪನ್, ಇಫ್ ಬ್ರಾಕೆಟ್ ಓಪನ್ ಏನು ಕಂಡೀಷನ್, ನಾವು ಫಸ್ಟ್ ಏಜ್ ಕಂಡಿಡ್ವಿ. ಏಜ್ ಹೆಂಗ್ ಕಂಡಿಡಿತೀರಾ? 2024 ಮೈನಸ್ ಬರ್ತ್ ಇಯರ್. ಇದ್ರಲ್ಲಿ ನಮಗೆ ಒಂದು ಆನ್ಸರ್ ಇರುತ್ತೆ, ಏನು ಅವನ ಏಜ್ ಇರುತ್ತೆ. ಆ ಬಂದಿರೋ ಏಜು ಗ್ರೇಟರ್ ದನ್ 18 ಆಗಿದ್ರೆ ಏನಂತ ಅರ್ಥ? ಎಲಿಜಿಬಲ್. ELG ಅದೇ ಕಾಮ ನಾಟ್ ಡಬಲ್ ಕೋಟ್ಸ್ ಮತ್ತೆ ಡಬಲ್ ಕೋಟ್ಸ್ ಹಾಕ್ಬೇಕು, ನಾಟ್ LG ಎಲಿಜಿಬಲ್ ನಾನು ಕೊಡ್ತಾ ಇದ್ದೀನಿ. ಅದಕ್ಕೆ ಇಫ್ ಏನು ಆಗಿದ್ರೆ 2024 ಮೈನಸ್ J3 ಆದ್ರೆ ಇಲ್ಲೊಂದು ಅವ್ರ ಏಜ್ ಬರುತ್ತೆ. ಬಂದಿರೋ ಏಜ್ ಗ್ರೇಟರ್ ದ್ಯಾನ್ ಏನಾಗಿದ್ರೆ 18 ಆಗಿದ್ರೆ ಎಲಿಜಿಬಲ್, ಅದರ್ವೈಸ್ ನಾಟ್ ಎಲಿಜಿಬಲ್. ನೋಡಿ ಒಂದಕ್ಕೆ ನಾವು ಮಾಡಿ ಡ್ರಾಗ್ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ ನೋಡಿ, ಇಲ್ಲಿ ಎಲಿಜಿಬಲ್ 2024 ಹುಟ್ಟೋರಿಗೆ 1 ಇಯರ್ ಆಗಿರುತ್ತೆ, ಅವ್ರು ನಾಟ್ ಎಲಿಜಿಬಲ್. ಈ ರೀತಿ ನಾವು ಏನ್ ಮಾಡ್ಬೋದು, ಈ ಫಂಕ್ಷನ್ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಆಗಿ ವರ್ಕ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ನೀವು ಟ್ರೈ ಮಾಡಿ, ನಾನು ಕೆಲವು ಟಾಸ್ಕ್ ಕೊಟ್ಟಿರ್ತೀನಿ, ಇಲ್ಲಿ ನೀವು ಟ್ರೈ ಮಾಡಿ. ಎಕ್ಸಾಂಪಲ್ ಇಯರ್, ಸಾರಿ ಇಲ್ಲಿ ಕೀಬೋರ್ಡ್ ಏನೋ ಫಾಲ್ಟ್ ಇದೆ, ರಾಂಗ್ ಟೈಪ್ ಆಗ್ತದೆ. ಇಯರ್ ಏನು 1947, 1950, 1947, 2016, 13, 22, 1947, 1947. ಏನಪ್ಪ ಕಂಡೀಷನ್ ಇಲ್ಲಿ ಅಂತಂದ್ರೆ ನೀವೇ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಟ್ರೈ ಮಾಡಿ. ವಿಡಿಯೋ ನೋಡಾದ್ಮೇಲೆ ನೀವೇ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದ್ರ ಫಾರ್ಮುಲಾ ಹಾಕಿ ನನಗೆ. ಅರ್ಥ ಆಗ್ತಿದ್ಯಾ? ನಂಗೆ ಗೊತ್ತಾಗದಾಗ ಅರ್ಥ ಆಗ್ತಿದ್ಯಾ ಇಲ್ವಾ ಏನಂತ ಗೊತ್ತಾಗತ್ತೆ. ಇಸ್ ಏನು ಇದು ನನ್ನ ಕಂಡೀಷನ್ ಏನಪ್ಪ ಅಂದ್ರೆ ಇಲ್ಲಿ ಇಯರ್ ಕೊಟ್ಟಿದ್ದೀನಿ, ಏನು 1947. 19 ನಮ್ಗೆ ಯಾವಾಗ ಇಂಡಿಪೆಂಡೆಂಟ್ ಬಂದಿದ್ದು 1947. ಇಲ್ಲಿ 1947 ಇದ್ರೆ ಏನ್ ಬರ್ಬೇಕು ನಂಗೆ, ಇಲ್ಲಿ ಇಂಡಿಪೆಂಡೆಂಟ್ ಇಯರ್ ಬರ್ಬೇಕು. ಇಂಡಿಪೆಂಡೆಂಟ್ ಇಯರ್ ಅಂತ ಬರ್ಲಿ ನಂಗೆ. ಇಲ್ಲಾಂದ್ರೆ ಈಗ 1950 ಇಂಡಿಪೆಂಡೆಂಟ್ ಇಯರ್ ಅಲ್ಲ, ಅದಕ್ಕೇನ್ ಬರ್ಬೇಕು ನಾಟ್ IND ಅಂತ ಹಾಕಿ ನೀವು. ಈ ರೀತಿ ಆನ್ಸರ್ ಬರ್ಬೇಕು. ಎಲ್ಲೆಲ್ಲಿ 1947 ಇರುತ್ತೋ ಅಲ್ಲೆಲ್ಲ ಏನ್ ಬರ್ಬೇಕು, ಇಂಡಿಪೆಂಡೆಂಟ್ ಇಯರ್ ಬರ್ಬೇಕು. ಎಲ್ಲೆಲ್ಲಿ ಇರಲ್ವೋ ನೋಡಿ ಇಲ್ಲಿ ಇಂಡಿಪೆಂಡೆಂಟ್ ಇಯರ್ ಬರ್ಬೇಕು, ಇಲ್ಲಿ ನಾಟ್ ಇಂಡಿಪೆಂಡೆಂಟ್. ಯಾಕಂದ್ರೆ 1947 ಇರೋ ಹತ್ರ ಮಾತ್ರ ಇಂಡಿಪೆಂಡೆಂಟ್ ಬರ್ಬೇಕು, ಮಿಕ್ಕಿದಿರೋ ಏನೇ ಇಯರ್ ಇದ್ರು ಅಲ್ಲಿ ನಾಟ್ ಇಂಡಿಪೆಂಡೆಂಟ್ ಬರ್ಬೇಕು. ಇದೊಂದು ನೀವು ಟ್ರೈ ಮಾಡಿ. ನಾನು ಫಾರ್ಮುಲಾ ಹಾಕಿಲ್ಲ ಇಲ್ಲಿ, ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಫಾರ್ಮುಲಾ ಹಾಕಿ, ನನಗೆ ಗೊತ್ತಾಗುತ್ತೆ ಅರ್ಥ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಕೊಡ್ತೀನಿ ನಿಮ್ಗೆ, ಟ್ರೈ ಮಾಡಿದೀನಿ. -10, -20, ಸಾರಿ 20, 100, -200, 500, -10,000. ಇಲ್ಲಿ ಏನಪ್ಪ ಬರಬೇಕು ಅಂತಂದ್ರೆ, ಈಗ -10 ಅನ್ನೋದು ಆಕ್ಚುಲಿ ನೆಗೆಟಿವ್ ನಂಬರ್, ಅದಕ್ಕೇನು ಬರ್ಬೇಕು, ಇಲ್ಲಿ ನೆಗೆಟಿವ್ ಅಂತ ಬರಬೇಕು. ನೆಗೆಟಿವ್ ಅಂತ ಬರಬೇಕು, ಯಾಕಂದ್ರೆ ಅದು ನೆಗೆಟಿವ್ ನಂಬರ್, ಇದು ಪಾಸಿಟಿವ್ ನಂಬರ್. ಇಲ್ಲಿ ಏನ್ ಬರಬೇಕು, ಪಾಸಿಟಿವ್ ನಂಬರ್. ಇಲ್ಲಿ ಕೂಡ ಇದು ಪಾಸಿಟಿವ್ ನಂಬರ್, ಇಲ್ಲಿ ಪಾಸಿಟಿವ್ ಅಂತ ಬರಬೇಕು. ಇಲ್ಲಿ ನೆಗೆಟಿವ್ ನಂಬರ್. ಇದು ಒಂದು ಟ್ರೈ ಮಾಡಿ ನೀವು. ಅರ್ಥ ಆಗ್ತಿದ್ಯಾ? ಥ್ಯಾಂಕ್ ಯು.